ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಇಂದಿನ ಈ ಒಂದು ವಿಡಿಯೋಯಲ್ಲಿ ನಾನು ಸೆಕೆಂಡ್ PUC ಮ್ಯಾಥ್ಸ್ ಒಂದು ವಿಷಯದ ಎಕ್ಸಸೈಸ್ 3.4 ಕ್ವಶನ್ ನಂಬರ್ 1 to 12 ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿರಿ. ಮತ್ತು ಯಾರೆಲ್ಲ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯ್ನ್ ಆಗ್ಬೋದು. ಓಕೆನಾ? ಸೊ ಈ ಎಕ್ಸಸೈಸ್ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಣ ಅಂತ. ಏನಿದೆಪ್ಪ ಇದು ಅಂತಂದರೆ ಎಲಿಮೆಂಟರಿ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್. ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತಿದ್ದೆವು. ಓಕೆ, ಎಲಿಮೆಂಟರಿ ಆಪರೇಷನ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಒಂದೇ, ಟ್ರಾನ್ಸ್ಫಾರ್ಮೇಷನ್ ಅಂದ್ರೆ ಒಂದೇ. ಓಕೆ, ಸೊ ಇಲ್ಲಿ ನಮಗೆ ಟೋಟಲ್ 6 ಆಪ್ರೇಷನ್ಸ್ ಬರ್ತಾವೆ ರೀ. 3 ಆಪ್ರೇಷನ್ಸ್ ರೋಸ್ ಮೇಲೆ ಇದ್ದಾವೆ ಮತ್ತು 3 ಆಪ್ರೇಷನ್ಸ್ ಕಾಲಮ್ಸ್ ಮೇಲೆ ಇದ್ದಾವೆ. Okay, so 6 operations, 3 are rows and 3 are columns, which are known as elementary operations or transformations. So ಇಲ್ಲಿ 3 rows operations ಅಥವಾ columns operation ಏನಿದೆಯಲ್ಲ, ಇವುಗಳನ್ನು ನಾವು ಎಲಿಮೆಂಟ್ರಿ ಆಪರೇಷನ್ ಅಂತ ಕರಿತಿದ್ದೆವು ಅಥವಾ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅಂತ ಕರಿತಿದ್ದೆವು ರೀ. ಭಾಳ ಸಿಂಪಲ್ ಇದೆ. 3 ಫಸ್ಟ್ ನೋಡ್ರಿ, ನಾನು 6 ಆಪ್ರೇಷನ್ಸ್ ಅದ ಅಂದ್ರೆ 3 ರೋಸ್ ಅದಾವೆ, 3 ಕಾಲಮ್ಸ್ ಅದಾವೆ. ಓಕೆನಾ? ಸೊ ಫಸ್ಟ್ ಆಪ್ರೇಷನ್ ಏನಿದೆ ನೋಡ್ರಿ, ಇಂಟರ್ಚೇಂಜ್ ಆಫ್ ಎನಿ 2 ರೋಸ್ ಆರ್ 2 ಕಾಲಮ್ಸ್. ರೋಸಲ್ಲಿ 3 ಅದಾವ ಅಂತ ಹೇಳಿದ್ದೀನಿ, ಕಾಲಮ್ಸಲ್ಲಿ 3 ಅದಾವ ಅಂತ ಅಂದಿದ್ದೀನಿ. ಫಸ್ಟ್ ಒನ್ ರೋಸ್ದಿದ್ದು, ಫಸ್ಟ್ ಒನ್ ಕಾಲಮ್ದಿದ್ದು. ಓಕೆ, ನಾವಿಲ್ಲಿ ಸಿಂಬಾಲಿಕಲಿ ಈ ಥರ ನಾವೇನು ಮಾಡಬೇಕು ಅಂತಂದರೆ ಇವುಗಳನ್ನ ಇಂಟರ್ಚೇಂಜ್ ಮಾಡ್ಕೋಬೋದು. R1 ಇಂಟರ್ಚೇಂಜ್ ಇಂಟು R2. ದಿಸ್ ಈಸ್ ಸೆಟ್ ಟು ಬಿ R1. ಇದು ರೋ 1 ಇದೆ, ಹೌದಾ? ಇದು ರೋ 2 ಇದೆ, ಹೌದಾ? ಇದು ರೋ 3 ಇದೆ, ಹೌದಲ್ರಿ? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಇಲ್ಲಿ ಅಂತಂದರೆ ಇಂಟರ್ಚೇಂಜ್ R1 to R2 ಅಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ರೋ 1 ರೋ 2 ಆಗಿ ಬರೀಬೇಕು, ರೋ 2 ರೋ 1 ಆಗಿ ಬರೀಬೇಕು. ಇದು ಸಿಂಬಾಲಿಕಲಿ ಈ ಥರ ಬರೀರಿ. ಓಕೆ, ಇಂಟರ್ಚೇಂಜ್ R1 into R2, ದೆನ್ ದಿಸ್ ಎ ಮ್ಯಾಟ್ರಿಕ್ಸ್ ಬಿಕಮ್ಸ್ R2 R1 ಆಗಿ ಬರೀರಿ. 7 8 9. ನೆಕ್ಸ್ಟ್ R1 R2 ಆಗಿ ಬರೀರಿ. 4 3 2. ಈ ಥರ ಬರೋದ್ರಿಂದ ಏನೂ ನಿಮಗೆ ಇಲ್ಲಿ ವ್ಯತ್ಯಾಸ ಆಗಂಗಿಲ್ಲ. ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಲ್ಸೋ. ನೆಕ್ಸ್ಟ್ ಇವಾಗ ರೋಸ್ ಆಯ್ತಾ, ಕಾಲಮ್ಸ್ ಹೋಗೋಣ. ದಿಸ್ ಈಸ್ ಕಾಲಮ್. ನೋಡ್ರಿ, ಕಾಲಮ್ಸಲ್ಲಿ ಏನೇ ಇಂಟರ್ಚೇಂಜ್ ಮಾಡ್ಕೊಳ್ಕತ್ತೀವಿ ಅಂತಂದರೆ C1 ಮತ್ತು C2. ದಿಸ್ ಈಸ್ ಸೆಟ್ ಟು ಬಿ C1, ದಿಸ್ ಈಸ್ C2, ದಿಸ್ ಈಸ್ C3. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾನೆ, C1 ಮತ್ತು C2 ಎರಡು ಇಂಟರ್ಚೇಂಜ್ ಮಾಡಿರಿ ಅಂತ. C2 ಇದ್ದಿದ್ದನ್ನು C1 ಮಾಡ್ಕೊಳ್ರಿ, C1 ಇದ್ದಿದ್ದನ್ನು C2 ಮಾಡ್ಕೊಳ್ರಿ. ಓಕೆ, ಇದರ ಅರ್ಥ C2 ಇದ್ದದನ್ನು C1 ಮಾಡ್ಕೋಬೇಕು, C1 ಇದ್ದನ್ನು C2 ಮಾಡ್ಕೋಬೇಕು. ಓಕೆನಾ? 4 8 7 ಇದೆಲ್ಲ 4 8 7, 3 7 6 ಇದೆಲ್ಲ 3 7 6. ಫಸ್ಟ್ ಇದ್ದಿದ್ದು ಸೆಕೆಂಡ್ ಇದ್ದು ಥರ್ಡ್. ನೀವು C1 ಇಂಟರ್ಚೇಂಜ್ ಇಂಟು C3 ಮಾಡ್ಕೋಬೋದು. ಅವಾಗ C3 ಇದ್ದಿದ್ದು C1 ಆಗುತ್ತೆ, C1 ಇದ್ದಿದ್ದು C3 ಆಗುತ್ತೆ. ಓಕೆ, ದಿಸ್ ಈಸ್ ಫಸ್ಟ್ ಆಪ್ರೇಷನ್. ಓಕೆ, ಇಲ್ಲಿ ನೋಡ್ರಿ, ರೋಸ್ದು ಫಸ್ಟ್ ಆಪ್ರೇಷನ್ ಆಯಿತು, ಕಾಲಮ್ದು ಫಸ್ಟ್ ಆಪ್ರೇಷನ್ ಆಯಿತು. ನೆಕ್ಸ್ಟ್ ಇವಾಗ ಸೆಕೆಂಡ್ ಒನ್. ನಾನು ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮುಂದೆ ಎಕ್ಸಸೈಸಲ್ಲಿ ಕ್ವಶನ್ಸ್ ಅದಾವಲ್ರಿ, ಆ ಕ್ವಶನನ್ನು ಮಾಡಬೇಕು ಅಂದರೆ ನಿಮಗೆ ಆಪ್ರೇಷನ್ಸ್ ಬಗ್ಗೆ ಗೊತ್ತಿರಬೇಕು. ಸೆಕೆಂಡ್ ಒನ್ ಏನಿದೆ ಅಂತಂದರೆ ದ ಮಲ್ಟಿಪ್ಲಿಕೇಶನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಬೈ ಎ ನಾನ್ ಜೀರೋ ನಂಬರ್. ನೋಡ್ರಿ, ಯಾವುದ್ರ ಒಂದು ರೋ ತೊಗೊಳ್ರಿ ಅಥವಾ ಯಾವುದ್ರ ಒಂದು ಕಾಲಮ್ ತೊಗೊಳ್ರಿ. ಎನಿ ರೋ ಯು ಕ್ಯಾನ್ ಟೇಕ್ ಆರ್ ಎನಿ ಕಾಲಮ್ ಯು ಕ್ಯಾನ್ ಟೇಕ್. ಓಕೆ, ಸೊ ಯು ಕ್ಯಾನ್ ಮಲ್ಟಿಪ್ಲೈ ದಿಸ್ ಕಾಲಮ್ ಆರ್ ರೋ ಬೈ ಎನಿ ನಾನ್ ಜೀರೋ ನಂಬರ್. ಅಂದರೆ ರೋಕ್ಕಾದರೆ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಕಾಲಮ್ಗಾದರೆ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿದೆ ನೋಡಿರಿ, ಇವಾಗ R1 ಇದೆನಾ, ಸೊ R1 ನಾವು ಏನಂತ ಬರಿಬೋದು, 2 times ಆಫ್ R1 ಅಂತ ಬರ್ಕೋಬೋದು. ಇದು R1 ಇದೆ ಅಲ್ರಿ, ದಿಸ್ ಈಸ್ R1, ಕರೆಕ್ಟಾ? ಸೊ ಇದಕ್ಕೆ ನೀವು ಏನು ಮಾಡ್ಬೋದು ಅಂತಂದರೆ ಇಂಟರ್ಚೇಂಜ್ ಮಾಡ್ಕೋಬೇಕು. ಏನಂತ, R1 ಬಿಕಮ್ಸ್ 2 times ಆಫ್ R2 ಅಂತ, ಹೌದಾ? ಆರ್ ಯು ಕ್ಯಾನ್ ಕನ್ವರ್ಟ್ R1 into 2 times ಆಫ್ R1. ಈ R1ಗೆ 2 ದಿಂದ ಮಲ್ಟಿಪ್ಲೈ ಮಾಡಿರಿ. 4 2 8 ಆಗುತ್ತೆ, 8 ಬರೀರಿ. R2 ಸಾರಿ ಇದು 2 ಇದೆ ಅಲ್ವಾ, 2 into 2 4 ಆಗುತ್ತೆ, 3 into 2 6 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 2 times ಆಫ್ R1. ಈ ಥರ ಬರೋದ್ರಿಂದನೂ ನಿಮಗೆ ಈ ಮ್ಯಾಟ್ರಿಕ್ಸಲ್ಲಿ ಏನೂ ಚೇಂಜಸ್ ಆಗಂಗಿಲ್ಲ. ಸೊ ಹಿಂಗೂ ಬರಿಬೋದಂತ ಅಂತ ಹೇಳ್ತಾ ಇದ್ದಾನೆ. ಅದೇ ಥರ ನೋಡ್ರಿ, C1 ಬಿಕಮ್ಸ್ 1/2 times ಆಫ್ C1 ಅಂತ. C1 ಏನಿದೆ ಇಲ್ಲ ಕಾಲಮ್ 1, ಇದಕ್ಕೆ 1/2 ಮಲ್ಟಿಪ್ಲೈ ಮಾಡಿರಿ. ಓನ್ಲಿ C1 ಅಷ್ಟೇ ಚೇಂಜ್ ಆಗುತ್ತೆ. ಅವಾಗ 2/2 ಅಂದರೆ 1 ಆಗುತ್ತೆ, 8/2 ಅಂತಂದರೆ 4 ಆಗುತ್ತೆ, ಹೌದಾ? ಸೊ ಫಸ್ಟ್ ಒನ್ ಏನಿದೆ ರೀ, ಯು ಕ್ಯಾನ್ ಇಂಟರ್ಚೇಂಜ್ ರೋ
or column. Second one is you can multiply any row by any constant number or any row by any constant number. ಹೌದಾ, ಯಾವುದಾದ್ರೂ ರೋಕ್ಕೆ ಕಾನ್ಸ್ಟೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡಿರಿ, ಯಾವುದಾದ್ರೂ ಕಾಲಮ್ಗೆ ಕಾನ್ಸ್ಟೆಂಟ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಥರ್ಡ್ ಒನ್, the addition to the elements of any row or column the corresponding elements of any other row or column multiplied by any non-zero number. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವಾಗ ನೀವು ಇದು R1 ಏನಿದೆ ಅಲ್ಲ, ಈ R1ಅನ್ನು ನಾವು ಯಾವ ಥರ ಕನ್ವರ್ಟ್ ಮಾಡ್ಬೋದು ಅಂತಂದರೆ R1 ಪ್ಲಸ್ 2 ಟೈಮ್ಸ್ ಆಫ್ R2. ಅಂದರೆ R1ಅನ್ನು ನಾವು ಯಾವ ಥರ ಕನ್ವರ್ಟ್ ಮಾಡ್ಬೋದು ಅಂತಂದರೆ R1ಗೆ 2 ಟೈಮ್ಸ್ ಆಫ್ R2ಅನ್ನು ಆ್ಯಡ್ ಮಾಡಿ ಈ ಥರನೂ ಬರಿಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ನೋಡ್ರಿ, R1 ಏನಿದೆ ಅಲ್ಲ, ಏನಿದೆ R1 4 ಇದೆ, ಪ್ಲಸ್ 2 ಟೈಮ್ಸ್ ಆಫ್ R2 ಏನಿದೆ ಇದು ಇದೆ ಅಲ್ರಿ, 2 ಟೈಮ್ಸ್ ಆಫ್ R2 ಅಂತಂದರೆ 6 ಇಂಟು 2 ಎಷ್ಟಾಗುತ್ತಾ, 6 ಇಂಟು 2 ಈಸ್ ನಥಿಂಗ್ ಬಟ್ 12. ಓಕೆ, ದಟ್ ಈಸ್ ಈಕ್ವಲ್ಸ್ ಟು 16. ಸೊ R1 ಏನಾಗುತ್ತೆ ಇಲ್ಲಿ, R1 ಪ್ಲಸ್ 2 ಟೈಮ್ಸ್ ಆಫ್ R2. R1 ಅಂದರೆ 4 ಇದೆನಾ, ಪ್ಲಸ್ 2 ಟೈಮ್ಸ್ ಆಫ್ R2 ಅಂದರೆ 6 ಇಂಟು 2 ದಟ್ ಈಸ್ 12. 4 ಪ್ಲಸ್ 12 ಅಂದರೆ 16. ಅದನ್ನು ಇಲ್ಲಿ ಬರೀರಿ R1ಅಲ್ಲಿ. R1 ಅಷ್ಟೇ ಇಲ್ಲಿ ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿರಿ, R1 ಅಂದರೆ ಎಷ್ಟಿದೆ, 5 ಇದೆ, ಪ್ಲಸ್ 7 ಟೈಮ್ಸ್ ಆಫ್ 7 ಇಂಟು 2 ಟೈಮ್ಸ್ 7 2 ಎಷ್ಟಾಗುತ್ತಾ, 14 ಆಗುತ್ತಾ. 5 ಪ್ಲಸ್ 14 ಅಂದರೆ 19. ಸೊ ಅದು ಇದು ಆಗುತ್ತೆ, ಹೌದಲ್ರಿ. ಸೊ ಈ ಥರ ನಾವು ಚೇಂಜ್ ಮಾಡ್ಬೋದು. ಇದು ರೋ ಆಯ್ತಲ್ಲ, ಅದೇ ಥರ ಕಾಲಮ್ನ ಹಿಂಗೆ ಬರೀಬೋದು. C1 ಬಿಕಮ್ಸ್ C1 ಪ್ಲಸ್ 2 ಟೈಮ್ಸ್ ಆಫ್ C2 ಅಂತ ಬರ್ಕೋಬೋದು. ಓಕೆನಾ. ಸೊ C1 ಅಂದರೆ ಎಷ್ಟಿದೆ ಇಲ್ಲಿ, 4 6 ಇದೆ. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ 4 ಪ್ಲಸ್ 2 ಟೈಮ್ಸ್ ಆಫ್ C2. 5 2 10. 10 ಪ್ಲಸ್ 4 ಅಂದರೆ ಎಷ್ಟಾಯಿತು, 14 ಆಯಿತು. ಸೊ ನೆಕ್ಸ್ಟ್ ಇದ್ರದ್ದು ಏನಾಗುತ್ತೆ ಅಂತಂದರೆ, ಆಫ್ಟರ್ ಇಂಟರ್ಚೇಂಜಿಂಗ್ C1, so you can write here this is 14. Next 6 plus 2 into 7 is 14, that is 20. So 14 20 5 7 you can write as it is. ಹೌದಲ್ರಿ. ಸೊ ದಿಸ್ ಈಸ್ ದ ಥರ್ಡ್ ಒನ್. ನೆಕ್ಸ್ಟ್ ಒನ್ ಈಸ್, ಕ್ವಶನ್ ಏನಿದೆ ಇವಾಗ ಅಂತಂದರೆ, ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಆಪ್ರೇಷನ್ಸ್. ಎಲಿಮೆಂಟ್ರಿ ಅಂತಂದರೆ ಎಲಿಮೆಂಟ್ಸ್ಗಳು ಇರ್ತಾವಲ್ಲ, ಆ ಎಲಿಮೆಂಟ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಂಡು, ಅಥವಾ ಎಲಿಮೆಂಟ್ರಿ ಆಪ್ರೇಷನ್ಸ್ ಅಂದರೆ ಟ್ರಾನ್ಸ್ಫಾರ್ಮೇಷನ್ಸನ್ನು ಮಾಡಿ ಅದರದ್ದು ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕಂತ. ಓಕೆನಾ. ಇಫ್ ಎ ಈಸ್ ಅ ಮ್ಯಾಟ್ರಿಕ್ಸ್ ಸಚ್ ದಟ್ ಎ ಇನ್ವರ್ಸ್ ಎಕ್ಸಿಸ್ಟ್ಸ್. ಎ ಇದ್ದಿತ್ತು ಅಂತಂದರೆ ಎ ಇನ್ವರ್ಸ್ ಎಕ್ಸಿಸ್ಟ್ಸ್ ಆಗ್ತದೆ. ದೆನ್ ಟು ಫೈಂಡ್ ಎ ಇನ್ವರ್ಸ್ ಯೂಸಿಂಗ್ ಎಲಿಮೆಂಟರಿ ರೋ ಆಪ್ರೇಷನ್ಸ್ you can write A equal to AI or you can write IA. Okay, apply a sequence of row operation on A equal to IA. ಇಲ್ಲಿ ನೀವು A equal to IA ಏನು ಬರ್ಕೊಂಡಿರ್ತಿರಲ್ಲ, ಆ ಮ್ಯಾಟ್ರಿಕ್ಸಿಗೆ ನೀವು ಏನು ನೋಡಬೇಕು ಅಂತಂದರೆ ರೋ ಆಪ್ರೇಷನ್ಸ್ ಅಥವಾ ಕಾಲಮ್ ಆಪ್ರೇಷನ್. ಯು ಕ್ಯಾನ್ ರೈಟ್ ರೋ ಆರ್ ಕಾಲಮ್ ಆಪ್ರೇಷನ್ಸ್. ನಾನು ಹೇಳಿದ್ನಲ್ಲ, ಈ ಥರ ಆಪ್ರೇಷನ್ಸನ್ನು ನೀವು ಇಲ್ಲಿ ಅಪ್ಲೈ ಮಾಡಿ ಎಲ್ಲಿವರೆಗೂ ಅಂತಂದರೆ ಆ ಈಕ್ವಲ್ ಟು ಬಿ ಎ ಬರಬೇಕು ನಮ್ಗೆ. ಅಲ್ಲಿವರೆಗೂ ನಾವು ಈ ಒಂದು ರೋ ಅಥವಾ ಕಾಲಮ್ ಆಪ್ರೇಷನನ್ನು ಮಾಡಬೇಕು. ಅವಾಗ ಬಿ ಏನು ಬರ್ತದಲ್ಲ ರೀ ಮ್ಯಾಟ್ರಿಕ್ಸ್, ಈ ಬಿ ಮ್ಯಾಟ್ರಿಕ್ಸ್ ಏನಾಗ್ತದೆ ಅಂದರೆ ಇನ್ವರ್ಸ್ ಆಫ್ ಎ ಆಗಿರುತ್ತೆ. ಬಿ ಇಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ಓಕೆನಾ. ಸೊ ಇವಾಗ ಕ್ವಶನಿಗೆ ಹೋಗೋಣ ಅಂತ ನೋಡ್ರಿ. ಏನಿದೆ ಕ್ವಶನ್, ಯೂಸಿಂಗ್ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ಸ್ ಫೈಂಡ್ ದ ಇನ್ವರ್ಸ್ ಆಫ್ ಈಚ್ ಆಫ್ ದ ಮ್ಯಾಟ್ರಿಸಸ್ if it exists in exercise 1 to 17 ಅಂತ ಹೇಳ್ತಾ ಇದ್ದಾನೆ. ಬಟ್ ನಾನಿಲ್ಲಿ 1 to 12 ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ. ಓಕೆನಾ. ಸೊ ಇಲ್ಲಿ ನಾವು ಇದರದ್ದು ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನು ಮೆಥಡ್ ಯೂಸ್ ಮಾಡಬೇಕು ಇಲ್ಲ ಅಂತಂದರೆ ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್. ನಾನೇ ಹೇಳಿದ್ದೀನಲ್ಲ ನಿಮಗೆ, ಎಲಿಮೆಂಟ್ರಿ ಟ್ರಾನ್ಸ್ಫಾರ್ಮೇಷನ್ಸ್ ಅಂದರೆ 6 ಮೆಥಡ್ಸ್ ಅದಾವೆ, ಹೌದಲ್ರಿ. ಸೊ 6ಅಲ್ಲಿ ಯಾವುದಾದ್ರೂ ಯೂಸ್ ಮಾಡಿ ನೀವು ಇಲ್ಲಿ ಇದರದ್ದು ಇನ್ವರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಇವಾಗ ಹೇಳಿದ್ದೀನಿ ನಾನು ಏನು ಅಂತಂದರೆ, you can write or you can write here we know that A is equals to A ಅಂತ ನಾನು ಬರೆಯಂತನಾಗಿ ಹೇಳಿದ್ದೀನಿ, ಹೌದಾ. ಯು ಕ್ಯಾನ್ ರೈಟ್ ಹಿಯರ್ we know that A equal to IA. ಎ ಮ್ಯಾಟ್ರಿಕ್ಸ್ ಏನಿದೆ ಇದನ್ನು ಇನ್ನೊಂದು ಟೈಮ್ ಬರೀರಿ. 1 -1 2 3 ವಿಚ್ ಈಕ್ವಲ್ಸ್ ಟು I ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಎಷ್ಟಿದೆ ರೀ, 0 ಸಾರಿ ಇಟ್ ಈಸ್ 1 0
0 1 1 0 0 1 ಇಂಟು ಎ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಇಲ್ಲಿ ನೋಡ್ರಿ ಒಂದೊಂದು ಇಂಪಾರ್ಟೆಂಟ್ ಏನಂತಂದರೆ ಇಲ್ಲೇನು ಮ್ಯಾಟ್ರಿಕ್ಸ್ ಇದೆಯಲ್ಲ ಈ ಮ್ಯಾಟ್ರಿಕ್ಸ್ನ ನಾವು ಐ ಮ್ಯಾಟ್ರಿಕ್ಸ್ ಆಗಿ ಮಾಡಬೇಕು. ಅಂದರೆ 1 0 0 1 ಬರಂಗೆ ಮಾಡಬೇಕು. ಆ ಥರ ಬರಬೇಕು ಅಂದರೆ ಯಾವ ಆಪ್ರೇಷನ್ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು, ಹೌದಾ? ಸೊ ಇವಾಗ R2 ಇದೆ ಅಲ್ರಿ, ಇದು R1 ಇದೆ, ಆಲ್ರೆಡಿ 1 ಇದೆ, ಇಲ್ಲಿ 0 ಇದೆ. ಇಲ್ಲಿ ನಮಗೆ 0 ಬರಬೇಕು, ಇಲ್ಲಿ 1 ಬರಬೇಕು. ಇಲ್ಲಿ 0 ಬರಬೇಕಂದ್ರೆ ಯಾವತ್ತು 0 ಬರಬೇಕು ರೀ? R2, ಹೌದಲ್ರಿ? ಸೊ R2 ಕನ್ವರ್ಟ್ ಇಂಟು R2 ಮೈನಸ್ 2 ಟೈಮ್ಸ್ ಆಫ್ R1 ನೋಡಿರಿ, ಹೌದಾ? ಸೊ R2ದಾಗ 2 ಟೈಮ್ಸ್ ಆಫ್ R1 ಮಾಡಿದ್ರೆ ಇದು ನಮಗೆ 0 ಬರ್ತದೆ. ರೈಟ್, ಯು ಕ್ಯಾನ್ ರೈಟ್ ಹಿಯರ್ R1 ಆ್ಯಸ್ ಇಟ್ ಈಸ್. R1 ಅನ್ನು ಆ್ಯಸ್ ಇಟ್ ಈಸ್ ಬರೀರಿ. R2 ಅಂದರೆ R2 ಮೈನಸ್ 2 ಟೈಮ್ಸ್ ಆಫ್ R1, 2 ಮೈನಸ್ 2 0 ಆಗುತ್ತೆ. 3 ಮೈನಸ್ ಆಫ್ ಮೈನಸ್ ಈಸ್ ಪ್ಲಸ್ 2, 3 ಪ್ಲಸ್ 2 ಅಂತಂದರೆ 5 ಆಗುತ್ತೆ. ವಿಚ್ ಇಸ್ ಈಕ್ವಲ್ಸ್ ಟು ಈ ಕಡೆ ಇದು ಆಪ್ರೇಷನ್ಸ್ ಮಾಡಬೇಕು ನೋಡಿರಿ. ಯು ರೈಟ್ R1 ಆ್ಯಸ್ ಇಟ್ ಈಸ್, ರೋ 1 ಆ್ಯಸ್ ಇಟ್ ಈಸ್ ಬರೀರಿ. R2 ಅಂದರೆ ಎಷ್ಟದಲ್ಲಿ 0 ಅದ, ಮೈನಸ್ 2 ಟೈಮ್ಸ್ ಆಫ್ R1 ಅಂದರೆ ಮೈನಸ್ 2 ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ದಿಸ್ 1 ಆ್ಯಸ್ ಇಟ್ ಈಸ್ ಬಿಕಾಸ್ R2 ಮೈನಸ್ 2 ಟೈಮ್ಸ್ ಆಫ್ R1. R2 1 ಇದೆ, 2 ಟೈಮ್ಸ್ ಆಫ್ R1 ಅಂದರೆ 0 ಇದೆ, ಸೊ 1 ಬರುತ್ತಿದ್ದು ಇಂಟು ಎ ಯು ಕ್ಯಾನ್ ರೈಟ್. ನಾ ಏನು ಹೇಳಿದೆ ನಿಮಗೆ ಇಲ್ಲಿ ಏನು ಬರಬೇಕಂತ 1 0 0 1 ಬರಬೇಕು, ಹೌದಲ್ರಿ? ರೈಟ್. ಸೊ ನೆಕ್ಸ್ಟ್ ಏನು ನೋಡ್ಬೇಕು ಇವಾಗ? ಯು ಕ್ಯಾನ್ ರೈಟ್ ಹಿಯರ್ R2 ಕನ್ವರ್ಟ್ ಇಂಟು R2 ಬೈ 5. ಇಲ್ಲಿ 1 ಬರಬೇಕಲ್ಲ, ಸೊ ಇದು R2ಕ್ಕೆ ಏನು ಮಾಡಬೇಕು? 5ದಿಂದ ಡಿವೈಡ್ ಮಾಡಿರಿ ಅಷ್ಟೇ, ಭಾಳ ಸಿಂಪಲ್ ಇದೆ ನೋಡಿರಿ. ಸೊ ಯು ಕ್ಯಾನ್ ರೈಟ್ ಹಿಯರ್ 1 ಮೈನಸ್ 1 0. ಓಕೆ, 0 ಬೈ 5 ಅಂದರೆ 0ನೇ ಆಗುತ್ತೆ, 5 ಬೈ 5 ಅಂತಂದರೆ 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು. ಸೊ ಫಸ್ಟ್ R1 ಆ್ಯಸ್ ಇಟ್ ಈಸ್ ಯು ಕ್ಯಾನ್ ರೈಟ್. R2 ಏನಿದೆ ರೀ? R2 ಬೈ 5 ಅಂತ ಇದೆ, 2 ಬೈ 5 1 ಬೈ 5. ಓಕೆ, ಇಂಟು ಎ. ರೈಟ್. ನೆಕ್ಸ್ಟ್ ಇವಾಗ ಇಲ್ಲಿ 0 ಬರಬೇಕು ನಮಗೆ. 0 ಬರಬೇಕಂದ್ರೆ ಏನು ಮಾಡಬೇಕು? ಯಾವತ್ತು 0 ಬರಬೇಕು? R1ಅಲ್ಲಿ. R1ಅಲ್ಲಿ 0 ಬರಬೇಕಲ್ಲ. R1 ಕನ್ವರ್ಟ್ ಇಂಟು R1 ಪ್ಲಸ್ R2. R1 ಪ್ಲಸ್ R2 ಎರಡು ಮಾಡಿರಿ, 0 ಬರ್ತದೆ ಅವಾಗ. 1 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್, ಯಾಕಂದರೆ R1 ಅಂದರೆ 1 ಇದೆಯಲ್ಲ, ಪ್ಲಸ್ R2 ಅಂದರೆ 0, 1 ಪ್ಲಸ್ 0 ಅಂದರೆ 1 ಆಗುತ್ತೆ. ಇದು ಮೈನಸ್ 1 ಪ್ಲಸ್ 1 ಇದು 0 ಆಗುತ್ತೆ. ಓಕೆ, R2 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 0 1 ವಿಚ್ ಈಸ್ ಈಕ್ವಲ್ಸ್ ಟು R1 ಅಂದರೆ ಏನದ ರೀ? R1 ಅಂದರೆ R1 ಪ್ಲಸ್ R2. 1 ಮೈನಸ್ ಆಫ್ 2 ಬೈ 5 ಅಂತ ಇದೆ, ಇಲ್ಲಿ ಹೇಳ್ಕೊಡ್ತೀನಿ ನೋಡ್ರಿ ನಾನು ನಿಮಗೆ. 1 ಮೈನಸ್ 2 ಬೈ 5 ಇದರ ಆನ್ಸರ್ ಎಷ್ಟಾಗ್ತದೆ ನೋಡಿರಿ. LCM ಎಷ್ಟಾಯಿತು? 5 ಆಯಿತು. 1 5 5 ಮೈನಸ್ 2, 5 ಮೈನಸ್ 2 ಅಂತಂದರೆ 3 ಬೈ 5 ಆಗುತ್ತೆ. ಸೊ ಇದು ಎಷ್ಟೈತೆ? ಇದು 3 ಬೈ 5 ಆಯಿತು. ನೆಕ್ಸ್ಟ್ 0 ಪ್ಲಸ್ 1 ಬೈ 5, 0 ಪ್ಲಸ್ 1 ಬೈ 5 ಅಂದರೆ 1 ಬೈ 5ನೇ ಆಗುತ್ತೆ, ಹೌದಾ? ಸೊ ನೆಕ್ಸ್ಟ್ R2 ರೈಟ್ ಆ್ಯಸ್ ಇಟ್ ಈಸ್ 2 ಬೈ 5 1 by 5 into a. Okay, so this is in the form of BA. Okay, this is in the form of BA. ಈ ಎ ಅನ್ನ ಕಡೆ ತೊಗೊಂಡು ಬರ್ರಿ, ಏನಾಗುತ್ತೆ? ಎ ಇಂಟು ಐ ಆಗುತ್ತೆ. ಎ ಈಕ್ವಲ್ ಟು ಎ ಈ ಕಡೆ ತೊಗೊಂಡ್ರೆ ಎ ಇನ್ವರ್ಸ್ ಆಗುತ್ತೆ. ಎ ಇನ್ವರ್ಸ್ ಇಂಟು ಐ ಈಕ್ವಲ್ ಟು ಬಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎ ಇನ್ವರ್ಸ್ ಇಂಟು ಐ ಅಂದರೆ ಎ ಇನ್ವರ್ಸೇ ಆಗುತ್ತೆ ಅದು. ಓಕೆ, ವಿಚ್ ಈಕ್ವಲ್ಸ್ ಟು ಬಿ, ಹೌದಲ್ರಿ? You can write here therefore A inverse is equals to this matrix, that is 3 by 5 1 by 5 minus 2 by 5 and 1 by 5. Okay, so this is the inverse of A matrix, ಹೌದಲ್ರಿ? ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಸೊ ಏನಿದೆ ಅಂತಂದರೆ 2 1 1 1 ಅಂತ ಇದೆ. ಓಕೆ, ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ A equal to IA, ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ A matrix, that is 2 1 1 1 equal to I is 1 0 0 1 into A. ಇವಾಗ ನಮಗೇನು ಬೇಕು ರೀ? ಇಲ್ಲಿ 1 ಬೇಕು, ಇಲ್ಲಿ 1 ಬೇಕು, ಎರಡು 0 ಬೇಕು, ಹೌದಾ? ಸೊ ಇಲ್ಲಿ 1 ಬೇಕಂದರೆ ಇಲ್ಲಿ 1 ಬೇಕು ನಮಗೆ R1ಅಲ್ಲಿ, ಹೌದಾ? ಸೊ R1 ಮೈನಸ್ R2 ಮಾಡಿರಿ. R1ದಾಗ R2 ಸಬ್ಟ್ರಾಕ್ಟ್ ಮಾಡಿರಿ, ನಿಮಗೆ ಇಲ್ಲಿ 1 ಬರ್ತದೆ. ಇಲ್ಲಿ ನೋಡಿರಿ, 2 ಮೈನಸ್ 1 ಅಂದರೆ 1 ಆಗುತ್ತೆ, 1 ಮೈನಸ್ 1 ಅಂದರೆ 0 ಆಗುತ್ತೆ, ಹೌದಾ? ನೆಕ್ಸ್ಟ್ ರೈಟ್ R2 ಆ್ಯಸ್ ಇಟ್ ಈಸ್ 1 1. ಓಕೆ, ವಿಚ್ ಈಕ್ವಲ್ಸ್ ಟು
ಆರ್ ಒನ್ ಅಂದರೆ ಏನಂದರೆ ಆರ್ ಒನ್ ಮೈನಸ್ ಆರ್ ಟು ಅದು 1 ಮೈನಸ್ 0 ಅಂದರೆ 1 ಆಗುತ್ತೆ, 0 ಮೈನಸ್ 1 ಅಂದರೆ -1 ಆಗುತ್ತೆ. ಯು ರೈಟ್ ಆರ್ ಟು ಆ್ಯಸ್ ಇಟ್ ಈಸ್ 0 1 ಇಂಟು ಎ ಯು ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇವಾಗ ನಮಗೆ ಇಲ್ಲಿ 0 ಬೇಕು. 0 ಬೇಕಂತಂದರೆ ಏನು ಮಾಡಬೇಕು, ಆರ್ ಟು ಬಿಕಮ್ಸ್ ಆರ್ ಆರ್ ಟು ಕನ್ವರ್ಟ್ ಇಂಟು ಆರ್ ಟು ಮೈನಸ್ ಆರ್ ಒನ್. ನೋಡಿರಿ 1 0 ರೈಟ್ ಆ್ಯಸ್ ಇಟ್ ಈಸ್. ಆರ್ ಒನನ್ನು ಅಷ್ಟೇ ಬರೀರಿ. ಆರ್ ಟು ಅಲ್ಲಿ ಆರ್ ಒನನ್ನು ಸಬ್ಟ್ರಾಕ್ಟ್ ಮಾಡಿರಿ. 1 ಮೈನಸ್ 1 ಅಂದರೆ 0 ಆಗುತ್ತೆ, 1 ಮೈನಸ್ 0 ಅಂದರೆ 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು. ಸೊ 1 ನೀವು ರೈಟ್ ಆ್ಯಸ್ ಇಟ್ ಈಸ್, ಆರ್ ಒನನ್ನು ಆ್ಯಸ್ ಇಟ್ ಈಸ್ ಬರೀರಿ. ಆರ್ ಟು ಅಂದರೆ ಏನದ ರೀ, ಆರ್ ಟು ಮೈನಸ್ ಆರ್ ಒನ್. 1 ಮೈನಸ್ 1 ಅಂದರೆ -1 ಆಗುತ್ತೆ, ಹೌದಾ. ಇದು 1 ಇದೆ, -1 ಮೈನಸ್ ಅಂದರೆ +1 ಆಗುತ್ತೆ, ಇದು 2 ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಗೊತ್ತೈತೆ ನಿಮಗೆ ಅಂದರೆ, ಸೊ ಯು ಕ್ಯಾನ್ ರೈಟ್ ಹಿಯರ್ A inverse is equals to this matrix, that is nothing but 1 minus 1 and 2. Okay, this is the A inverse of given matrix A. So next one is third question. Next ಏನಿದೆ ಕ್ವಶನ್, A equal to 1 3 2 7 ಇದೆ. Now you can find its inverse. You can write A, we know that A equal to IA. So A matrix ಏನಿದೆ ಫಸ್ಟ್ ಅದನ್ನು ಬರೀರಿ. 1 3 2 7 ವಿಚ್ ಈಕ್ವಲ್ಸ್ ಟು ಐ ಅಂದರೆ 1 0 0 1 ಇಂಟು ಎ. ಓಕೆ, ಸೊ ಇಲ್ಲಿ 1 ಇದೆ ಆಲ್ರೆಡಿ, ಏನು ಸಮಸ್ಯೆ ಇಲ್ಲ. ನಮಗೆ ಇಲ್ಲೇನು ಬೇಕು ರೀ, ಇವಾಗ ಇಲ್ಲಿ ನಮಗೆ 0 ಬೇಕು, ಹೌದಾ. ಆರ್ ಟು ಅಲ್ಲಿ 0 ಬೇಕಲ್ಲ, ಆರ್ ಟು ಈಕ್ವಲ್ ಟು ಆರ್ ಟು ಮೈನಸ್ 2 ಟೈಮ್ಸ್ ಆಫ್ ಆರ್ ಒನ್ ಮಾಡಿರಿ. 1 3 ರೈಟ್ ಆ್ಯಸ್ ಇಟ್ ಈಸ್, ಆರ್ ಒನ್ ಆ್ಯಸ್ ಇಟ್ ಈಸ್ ಬರೀರಿ. ಆರ್ ಟು ಅಂದರೆ ಎಷ್ಟದ, 2 ಮೈನಸ್ 2 ಟೈಮ್ಸ್ ಆಫ್ ಆರ್ ಒನ್, 2 ಇಂಟು 1 ಅಂದರೆ 2 ಈಕ್ವಲ್ ಟು 0 ಆಗುತ್ತಲ್ಲ. ಸೊ ದಟ್ 0 ಯು ಕ್ಯಾನ್ ರೈಟ್ ಹಿಯರ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಆರ್ ಟು ಅಂದರೆ ಎಷ್ಟು ಅದ ರೀ, 7 ಅದ. ಮೈನಸ್ 2 ಟೈಮ್ಸ್ ಆಫ್ ಆರ್ ಒನ್, 2 ಟೈಮ್ಸ್ ಆಫ್ ಆರ್ ಒನ್ ಅಂದರೆ ಆರ್ ಒನ್ ಇದು ಇದೆ, ಇದ್ರ 2 ಟೈಮ್ಸ್ ಅಂದರೆ 6, 7 ಮೈನಸ್ 6 ಅಂದರೆ 1 ಆಗುತ್ತೆ, ಹೌದಾ. ಸೊ ಅದೇ ಥರ ಇವು ರೈಟ್ ಹಿಯರ್ 1 ಆ್ಯಸ್ ಇಟ್ ಈಸ್, ಆರ್ ಒನ್ನನ್ನು ಆ್ಯಸ್ ಇಟ್ ಈಸ್ ಬರೀರಿ. ಆರ್ ಟು ಅಂದರೆ ಏನದ ರೀ, ಆರ್ ಟು ಮೈನಸ್ 2 ಟೈಮ್ಸ್ ಆಫ್ ಆರ್ ಒನ್, ಇದು -2 ಆಗುತ್ತೆ. ಇದು 1 ಆ್ಯಸ್ ಇಟ್ ಈಸ್ ಬರೀರಿ, ಯಾಕಂದರೆ ಆರ್ ಒನ್ ಅಂದರೆ 0 ಇದೆಲ್ಲ, ಇಂಟು ಎ. ನೆಕ್ಸ್ಟ್ ಇಲ್ಲಿ ಏನು ಬೇಕು, ನಮಗೆ 0 ಬೇಕು, ಹೌದಲ್ಲ. ಸೊ ಇಲ್ಲಿ 0 ಬೇಕಂದ್ರೆ ಏನು ಬೇಕು, ಯು ಕ್ಯಾನ್ ರೈಟ್ ಹಿಯರ್ ಆರ್ ಒನ್ ಕನ್ವರ್ಟ್ ಇಂಟು ಆರ್ ಒನ್ ಮೈನಸ್ 3 ಟೈಮ್ಸ್ ಆಫ್ ಆರ್ ಟು. ರೈಟ್, ಸೊ ಯು ಕ್ಯಾನ್ ರೈಟ್ 1 ಮೈನಸ್ 3 ಟೈಮ್ಸ್ ಆಫ್ 0 ಅಂತಂದರೆ 1 ಆಗುತ್ತೆ. ಓಕೆ, 3 ಮೈನಸ್ 3 ಟೈಮ್ಸ್ ಆಫ್ 1 ಅಂತಂದರೆ -3 ಆಗುತ್ತೆ. ಇಲ್ಲಿ ನೋಡಿರಿ 3 ಯು ರೈಟ್ ಆರ್ ಒನ್ ಆ್ಯಸ್ ಇಟ್ ಈಸ್ ಮೈನಸ್ 3 ಟೈಮ್ಸ್ ಆಫ್ ಆರ್ ಟು ಅಂತ, ಆರ್ ಟು ಅಂತಂದರೆ 1 ಇದೆ, ಇಂಟು 3 ಅಂದರೆ ಇದು 0 ಆಗುತ್ತೆ. ದಿಸ್ ಈಸ್ 0 ಆ್ಯಂಡ್ ದಿಸ್ ಈಸ್ 1, ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ ವಿಚ್ ಈಕ್ವಲ್ಸ್ ಟು. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿರಿ, ಆರ್ ಒನ್ ಅಂದರೆ ಏನಿದೆ ರೀ, ಆರ್ ಒನ್ 1 ಇದೆ. ಓಕೆ, ಮೈನಸ್ ಯು ರೈಟ್ 3 ಟೈಮ್ಸ್ ಆಫ್ ಆರ್ ಟು, ಆರ್ ಟು ಅಂದರೆ ಎಷ್ಟದ ಇಲ್ಲಿ -2 ಅದ, ಇಂಟು 3 ಮಾಡಿರಿ 6 ಆಗುತ್ತೆ, ರೈಟ್. 6 + 1 ಅಂದರೆ 7 ಆಗುತ್ತೆ, 7 ಯು ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಆರ್ ಒನ್ ಅಂದರೆ ಎಷ್ಟದ, 0 ಅದ, -3 ಟೈಮ್ಸ್ ಆಫ್ ಆರ್ ಒನ್ ಆರ್ ಟು ಅಂತಂದರೆ -3 ಆಗುತ್ತೆ. ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್ -2 1. ಓಕೆ, ಸೊ ಇಂಟು ಎ, ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು, ಎ ಇನ್ವರ್ಸ್ ಅಂದರೆ ದಿಸ್ ಮ್ಯಾಟ್ರಿಕ್ಸ್ ಯಾವುದ್ರಿ ಅದು, 7 -3 -2 1. ಓಕೆ, ದಿಸ್ ಈಸ್ ದ ಎ ಇನ್ವರ್ಸ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಫೋರ್ತ್ ಕ್ವಶನ್, ಎ ಈಕ್ವಲ್ ಟು 2 3 5 7. ದೆನ್ ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ ಎ ಈಕ್ವಲ್ ಟು ಐ. ದೆನ್ ಯು ಕ್ಯಾನ್ ರೈಟ್ ಹಿಯರ್ ಎ ಮ್ಯಾಟ್ರಿಕ್ಸ್. ಎ ಮ್ಯಾಟ್ರಿಕ್ಸ್ ಅನ್ನು ಬರೀರಿ 2 3 5 7 ಈಕ್ವಲ್ ಟು ಐ ಮ್ಯಾಟ್ರಿಕ್ಸ್ ಏನಿದೆ 1 0 0 1 ಇಂಟು ಎ ಕ್ಯಾನ್ ರೈಟ್. ಏನು ಹೇಳಿದ್ದೀನಿ ನಮಗೆ ಇಲ್ಲಿ 1 0 0 1 ಬರಬೇಕು, ಹೌದಾ. ಸೊ ಇಲ್ಲಿ ಫಸ್ಟ್ ನಿಮ್ಗೆ ಏನು ಬೇಕು, ಇಲ್ಲಿ 1 ಬೇಕಲ್ವಾ. ಸೊ ಆರ್ ಒನ್ನನ್ನು 2 ದಿಂದ ಡಿವೈಡ್ ಮಾಡಿರಿ. ಆರ್ ಒನ್ ಬಿಕಮ್ಸ್ ಆರ್ ಒನ್ ಬೈ ಆರ್ ಟು, ಆರ್ ಆರ್ ಒನ್ ಕನ್ವರ್ಟ್ ಇಂಟು ಆರ್ ಒನ್ ಬೈ ಆರ್ ಟು. ಏನಾಗುತ್ತೆ ಅವಾಗ 2/2 ಅಂತಂದರೆ 1 ಆಗುತ್ತೆ, ಇದೆಷ್ಟಾಗುತ್ತೆ 3/2 ಆಗುತ್ತೆ. 5 7 ರೈಟ್ ಆ್ಯಸ್ ಇಟ್ ಈಸ್. ಓಕೆ, ವಿಚ್ ಈಸ್ ಈಕ್ವಲ್ಸ್ ಟು 1/2 0 0 1 ಆ್ಯಸ್ ಇಟ್ ಈಸ್ ಬರೀರಿ ಇಂಟು ಎ, ಹೌದಾ. ಸೊ ಇದು ಆರ್ ಒನ್ಗೆ ಅಷ್ಟೇ 2 ದಿಂದ ಡಿವೈಡ್ ಮಾಡಿರಿ 1/2 ಆಗುತ್ತೆ ಇದು. ನೆಕ್ಸ್ಟ್ ನೋಡಿರಿ, ಇವಾಗ 1 ಇದೆ, ಇಲ್ಲಿ ನಮಗೆ ಎಷ್ಟು ಬೇಕು, 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಆರ್ ಟು ಮೈನಸ್ 5 ಟೈಮ್ಸ್ ಆಫ್ ಆರ್ ಒನ್ ಮಾಡಿರಿ. ಆರ್ ಟು ಕನ್ವರ್ಟ್ ಇಂಟು ಆರ್ ಟು ಮೈನಸ್ 5 ಟೈಮ್ಸ್ ಆಫ್ ಆರ್ ಒನ್. ಓಕೆ, ಸೊ ಆರ್ ಒನ್ ಯು ರೈಟ್ ಆ್ಯಸ್ ಇಟ್ ಈಸ್ 1 3/2 ಯು ರೈಟ್ ಆ್ಯಸ್ ಇಟ್ ಈಸ್.
ಆರ್ ಟು ಅಂದ್ರೆ ಎಷ್ಟದ 5 ಅದ ಹೌದಲ್ಲ ರೀ ಮೈನಸ್ 5 ಟೈಮ್ಸ್ ಆಫ್ R1 ಅಂದರೆ 5 ಇಂಟು 1 ಇಟ್ ಈಸ್ ಈಕ್ವಲ್ಸ್ ಟು 0 ಆಯಿತಾ. ನೆಕ್ಸ್ಟ್ ಇಲ್ಲಿ 7 ನೀವು ರೈಟ್ ಆ್ಯಸ್ ಇಟ್ ಈಸ್ ಮೈನಸ್ 5 ಟೈಮ್ಸ್ ಆಫ್ 3/2 15/2 ಆಗುತ್ತೆ. ಓಕೆ ಡಿವೈಡ್ ಬೈ 1 ಇದಕ್ಕೆ ಎಲ್ ಸಿ ಎಮ್ ನೋಡ್ರಿ ಎಷ್ಟಾಗುತ್ತೆ ಎಲ್ ಸಿ ಎಮ್ 2 ಆಗುತ್ತೆ. ಇದಕ್ಕೆ 2 ದಿಂದ ಮಲ್ಟಿಪ್ಲೈ ಮಾಡಬೇಕು 14 ಮೈನಸ್ 15 14 ಮೈನಸ್ 15 ಅಂದರೆ ಎಷ್ಟಾಯಿತು -1 ಆಯಿತು ಬೈ 2 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ -1/2 ಆಗುತ್ತೆ ನೋಡಿರಿ. ದಿಸ್ ಈಸ್ -1/2 ವಿಚ್ ಈಕ್ವಲ್ಸ್ ಟು ಸೊ ಯು ರೈಟ್ R1 ಆ್ಯಸ್ ಇಟ್ ಈಸ್ 1/2 0 R2 ಮೈನಸ್ 5 ಟೈಮ್ಸ್ R1 ಅಂತಾರೆ. ಸೊ R2 ಅಂದರೆ 0 ಇದೆ ಮೈನಸ್ 5 ಟೈಮ್ಸ್ R1 ಅಂತಂದರೆ 5/2 ಆಗುತ್ತೆ. ದೆನ್ ಯು ಕ್ಯಾನ್ ರೈಟ್ 1 ಆ್ಯಸ್ ಇಟ್ ಈಸ್ ಇಂಟು ಎ. ಓಕೆ ಅರ್ಥ ಆಯ್ತಲ್ಲ ರೀ. ನೆಕ್ಸ್ಟ್ ನೋಡಿರಿ ಇವಾಗ ನಮಗೆ ಇದು 0 ಆಗಬೇಕು ಹೌದಾ. ಸೊ ಇದು 0 ಆಗಬೇಕಂದ್ರೆ ಏನು ಮಾಡಬೇಕು ಇದು 1/2 ಇದೆ ಇದಕ್ಕೆ 3 ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿರಿ ಇದಕ್ಕೆ ಇದು 3/2 ಆಗುತ್ತೆ ಇದು 3/2 ಇದೆ ಹೌದಾ. ಸೊ ಯು ಕ್ಯಾನ್ ರೈಟ್ ಹಿಯರ್ ಐ ರೈಟ್ ಹಿಯರ್ ಒನ್ ಸ್ಟೆಪ್ ದಟ್ ಈಸ್ R1 ಕನ್ವರ್ಟ್ ಇಂಟು R1 ಮೈನಸ್ 3 ಟೈಮ್ಸ್ ಆಫ್ R2. ಯು ಕ್ಯಾನ್ ರೈಟ್ ಹಿಯರ್ ಆ್ಯಡ್ ಇಯರ್. ಓಕೆ ಎರಡನ್ನೇ ಆ್ಯಡ್ ಮಾಡಬೇಕು. 1 R1 ಅಂದರೆ 1 ಇದೆಯಲ್ಲ ಪ್ಲಸ್ 3 ಟೈಮ್ಸ್ ಆಫ್ R2 ಅಂದರೆ 0 ಇದೆ. ಸೊ ಹಾಗಾಗಿ ಇದು ಅಷ್ಟೇ ಆಗುತ್ತೆ 3/2 ಪ್ಲಸ್ ಓಕೆ ಪ್ಲಸ್ ಆಫ್ ಮೈನಸ್ ಇಲ್ಲಿ ಮೈನಸ್ ಇದೆಯಲ್ಲ ಇಲ್ಲಿ ನೋಡಿರಿ ನಿಮ್ಗೆ ತಿಳಿಸ್ಕೊಡ್ತೀನಿ 3/2 ಪ್ಲಸ್ 3 ಟೈಮ್ಸ್ ಆಫ್ R2 ಅಂದರೆ ಎಷ್ಟು ಅದ ರೀ 1/2 ಇದೆ ಅದಕ್ಕೆ 3 ದಿಂದ ಮಲ್ಟಿಪ್ಲೈ ಮಾಡಿರಿ. ಇಲ್ಲಿ -1/2 ಇದೆಯಲ್ಲ 3 ದಿಂದ ಮೈನಸ್ ಪ್ಲಸ್ ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಓಕೆ ಸೊ ರೈಟ್ ಹಿಯರ್ 0 ಆ್ಯಸ್ ಇಟ್ ಈಸ್ -1/2 ಆ್ಯಸ್ ಇಟ್ ಈಸ್ ವಿಚ್ ಈಕ್ವಲ್ಸ್ ಟು R1 ಪ್ಲಸ್ 3 ಟೈಮ್ಸ್ ಆಫ್ R2 R1 ಅಂದರೆ ಎಷ್ಟು ಅದ ರೀ R1 ಅಂದರೆ ಎಷ್ಟು ಅದ 1/2 ಅದ. ಓಕೆ ಮೈನಸ್ 3 ಟೈಮ್ಸ್ ಆಫ್ R2 3 5 15/2 ಕರೆಕ್ಟಾ. ಸೊ ಎಷ್ಟಾಗುತ್ತೆ ನೋಡಿರಿ ಇದು ಎಲ್ ಸಿ ಎಮ್ 2 ಆಗುತ್ತೆ. 1 ಮೈನಸ್ 15 1 ಮೈನಸ್ 15 ಅಂತಂದರೆ -14/2 ಅಂದರೆ 7 ಆಗುತ್ತೆ ಇದು ಹೌದಲ್ಲ ರೀ. ಸೊ ಯು ಕ್ಯಾನ್ ರೈಟ್ ಹಿಯರ್ -7. ನೆಕ್ಸ್ಟ್ 3 ಟೈಮ್ಸ್ ಆಫ್ R2 ಅಂತಂದರೆ 3ನೇ ಆಗುತ್ತೆ. ನೆಕ್ಸ್ಟ್ ಯು ರೈಟ್ ಆ್ಯಸ್ ಇಟ್ ಈಸ್ R2ನ ಆ್ಯಸ್ ಇಟ್ ಈಸ್ ಬರೀರಿ ಇಂಟು ಎ. ಓಕೆ ಸೊ ನೆಕ್ಸ್ಟ್ ನೋಡಿರಿ ಇವಾಗ ಇದೇನಾಗಬೇಕು ನಮಗಿಲ್ಲಿ 0 ಆಗಬೇಕು. ಐ ಆಮ್ ಸಾರಿ ಇದೇನಾಗಬೇಕಂತಂದರೆ +1 ಆಗಬೇಕು ಹೌದಾ. ಏನು ಮಾಡಬೇಕಪ್ಪ ಇದಕ್ಕಂತಂದರೆ ಇಂಟು -2 ಮಾಡಿರಿ. R2 ಏನಿದೆಯಲ್ಲ ಅದಕ್ಕೆ ಇಂಟು -2 ಮಾಡಿರಿ. R2 becomes -2 ಟೈಮ್ಸ್ ಆಫ್ R2. ಓಕೆ ರೈಟ್ 1 0 ರೈಟ್ ಆ್ಯಸ್ ಇಟ್ ಈಸ್ 0 1 ಆಗುತ್ತೆ. ಹೆಂಗಂತಂದರೆ -1/2 ಇದೆಯಲ್ಲ ಇದಕ್ಕೆ -2 ಇದೆ ಮಲ್ಟಿಪ್ಲೈ ಮಾಡಿರಿ ಮೈನಸ್ ಕ್ಯಾನ್ಸಲ್ ಆಗುತ್ತೆ 2 1 1 ಆಗುತ್ತೆ. ಓಕೆ ಸೊ ವಿಚ್ ಈಸ್ ಈಕ್ವಲ್ಸ್ ಟು ಯು ರೈಟ್ 7 ಆ್ಯಸ್ ಇಟ್ ಈಸ್ ಆ್ಯಂಡ್ 3 ಆ್ಯಸ್ ಇಟ್ ಈಸ್ -5/2 ಇದೆ ಅಲ್ವಾ ಇದಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು -2 ಇದೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ 2 1 5 ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ಇದು 1 ಇಂಟು -2 1 ಇಂಟು -2 ಅಂತಂದರೆ -2 ಆಗುತ್ತೆ ಇಂಟು ಎ. ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ ಎ ಇನ್ವರ್ಸ್ ಈಸ್ ಈಕ್ವಲ್ಸ್ ಟು -7 3 5 -2 ದಿಸ್ ಈಸ್ ದ ಎ ಇನ್ವರ್ಸ್. ಓಕೆ ಸೊ ನೆಕ್ಸ್ಟ್ 5th ಕ್ವಶನ್ ಏನಿದೆ ಕ್ವಶನು ಎ ಈಸ್ ಈಕ್ವಲ್ಸ್ ಟು 2 1 7 4. ನೆಕ್ಸ್ಟ್ ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ ಎ ಈಕ್ವಲ್ ಟು I ಹೌದಾ. ಎ ಮ್ಯಾಟ್ರಿಕ್ಸ್ ಏನಿದೆ ಅದನ್ನು ಬರೀರಿ 2 1 7 4 ವಿಚ್ ಈಕ್ವಲ್ಸ್ ಟು I ಅಂದರೆ 1 0 0 1 ಇದೆ ಇಂಟು ಎ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಓಕೆನಾ. ಸೊ ನೆಕ್ಸ್ಟ್ ಇವಾಗ ನಮಗಿಲ್ಲಿ 1 0 0 1 ಬೇಕು. 1 ಬೇಕಂದ್ರೆ ಏನು ಮಾಡಬೇಕು ಇದಕ್ಕೆ 2 ದಿಂದ ಡಿವೈಡ್ ಮಾಡಬೇಕು ಹೌದಾ. ಸೊ R1 ಕನ್ವರ್ಟ್ ಇಂಟು R1/2. ಓಕೆ ಸೊ R1/2 ಅಂತಂದರೆ 1 ಆಗುತ್ತೆ ಇದು 1/2 ಆಗುತ್ತೆ. ಯು ರೈಟ್ R2 ಆ್ಯಸ್ ಇಟ್ ಈಸ್ 7 4 ವಿಚ್ ಈಸ್ ಈಕ್ವಲ್ಸ್ ಟು 1/2 0/2 ಅಂದರೆ 0ನೇ ಆಗುತ್ತೆ. ಸೊ ಯು ರೈಟ್ 0 1 ಆ್ಯಸ್ ಇಟ್ ಈಸ್ ಇಂಟು ಎ. ಓಕೆ ಸೊ ನೆಕ್ಸ್ಟ್ ಏನು ಬೇಕು ಇವಾಗ ನಮಗಿಲ್ಲಿ 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು R2 ಮೈನಸ್ 7 ಟೈಮ್ಸ್ ಆಫ್ R1. ಓಕೆ R2 ಕನ್ವರ್ಟ್ ಇಂಟು R2 ಮೈನಸ್ 7 ಟೈಮ್ಸ್ ಆಫ್ R1. ಓಕೆ 1 1/2 you write as it is
7 ಮೈನಸ್ ಆಫ್ 7 ಟೈಮ್ಸ್ R1 ದಟ್ ಈಸ್ 0. ಓಕೆ, R2 ಅಂದರೆ 4 ಇದೆ, ಮೈನಸ್ 7/2, 4 ಮೈನಸ್ 7/2. ಓಕೆ, ಎಲ್ಸಿಎಮ್ ನೋಡಿ ಎಷ್ಟಾಗುತ್ತಾ 2 ಆಗುತ್ತಾ. 2 1 ಜಲ 1 2 ಜ 2 ಆಗುತ್ತೆ. ಇದಕ್ಕೆ 2 ದಿಂದ ಮಲ್ಟಿಪ್ಲೈ ಮಾಡಿ 4 × 8 8 ಮೈನಸ್ 7 you can write as it is 1/2 ಆಗುತ್ತೆ. ನೋಡ್ರಿ ಇದು ಎಷ್ಟಾಗುತ್ತೆ 1/2. I'll write here 1/2 which is equals to R1 you can write as it is 1/2 0. R2 ಏನಿದೆಲ್ಲ R2 ಮೈನಸ್ 7 ಟೈಮ್ಸ್ ಆಫ್ R1 ಅಂತ, ಇದು ಮೈನಸ್ 7/2 ಆಗುತ್ತೆ. ದಿಸ್ ಈಸ್ 1 ಆ್ಯಸ್ ಇಟ್ ಈಸ್ ಯು ಕ್ಯಾನ್ ರೈಟ್, ಬಿಕಾಸ್ R1 ಅಂದರೆ 0 ಇದೆಲ್ಲ, ಸೊ ಹಾಗಾಗಿ ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ ನೋಡಿರಿ, ಇವಾಗ ನಮಗೇನು ಬೇಕು, ಇಲ್ಲಿ 0 ಬೇಕು ಹೌದಲ್ರಿ. ಇಲ್ಲಿ 0 ಬೇಕಂದ್ರೆ ಏನು ಮಾಡಬೇಕು, R1 ಪ್ಲಸ್ R2 ಮಾಡಬೇಕು. ಓಕೆ, R1 ಕನ್ವರ್ಟ್ ಇಂಟು R1 ಪ್ಲಸ್ R1 ಮೈನಸ್ R2 ಮಾಡಿರಿ, R1 ಮೈನಸ್ R2. ಓಕೆ, ಸೊ ದೆನ್ ಯು ವಿಲ್ ಗೆಟ್ ಹಿಯರ್ 0. ಸೊ ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್ 1 R1 ಮೈನಸ್ R2, 1 ಮೈನಸ್ 2 1/2 ಮೈನಸ್ 1/2 ಅಂದರೆ 0 ಆಗುತ್ತೆ. ದಿಸ್ ಯು ರೈಟ್ 0 ಆ್ಯಸ್ ಇಟ್ ಈಸ್ 1/2 ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, R1 ಮೈನಸ್ ಆಫ್ R2 1/2 ಪ್ಲಸ್ 7/2, 7/2 ಪ್ಲಸ್ 1/2 ಅಂತಂದರೆ ಎಷ್ಟಾಗುತ್ತೆ, ಇದು 4 ಆಗುತ್ತೆ. ಓಕೆ, 1 ಮೈನಸ್ 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್ ಮೈನಸ್ 7/2 1. ಓಕೆ, ನೆಕ್ಸ್ಟ್ ಸೊ ಇವಾಗ R2ದಾಗ ನಮಗಿಲ್ಲಿ 1 ಬೇಕಲ್ರಿ, ಏನು ಮಾಡಬೇಕು ಅಂತಂದರೆ R2 ಇಂಟು 2 ಮಾಡಿರಿ. ಓಕೆ, ಸೊ 1 ಯು ರೈಟ್ ಆ್ಯಸ್ ಇಟ್ ಈಸ್, 0 ಯು ರೈಟ್ ಆ್ಯಸ್ ಇಟ್ ಈಸ್. ಯಾಕೆ R1 ನಾವು ಏನೂ ಮಾಡ್ತಾ ಇಲ್ಲ, ಹಾಗಾಗಿ ಅದನ್ನು ಅಷ್ಟೇ ಬರೀರಿ. 0 ಇಂಟು 2 ಅಂದರೆ 0ನೇ ಆಗುತ್ತೆ, 1/2 ಇಂಟು 2 ಅಂದರೆ 1 ಆಗುತ್ತೆ, 1/2 ಇಂಟು 2 ಅಂದರೆ 1 ಆಗುತ್ತೆ. ಓಕೆ, ನೆಕ್ಸ್ಟ್ ಇದು 4 ಮೈನಸ್ 1 ಆ್ಯಸ್ ಇಟ್ ಈಸ್ ಬರೀರಿ. ಮೈನಸ್ 7/2 ಇದೆಲ್ಲ R2 2 ದಿಂದ ಮಲ್ಟಿಪ್ಲೈ ಮಾಡಬೇಕಲ್ರಿ. 7/2 ಇಂಟು 2 ಅಂದರೆ ಮೈನಸ್ 7 ಆಗುತ್ತೆ. 1 ಇಂಟು 2 ಅಂದರೆ 2 ಬರೀರಿ. ಓಕೆ, ಇಂಟು ಎ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ, ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ದಿಸ್ ಮ್ಯಾಟ್ರಿಕ್ಸ್. ಇದು ಎ ಕಡೆ ತೊಗೊಂಡ್ರೆ ಎ ಇನ್ವರ್ಸ್ ಆಗುತ್ತೆ. 4 ಮೈನಸ್ 1 ಮೈನಸ್ 7 2. ದಿಸ್ ಈಸ್ ದ ಎ ಇನ್ವರ್ಸ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಕ್ವಶನ್ ಏನಿದೆ, ಎ ಈಕ್ವಲ್ ಟು 2 5 1 3. ದೆನ್ ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ ಎ ಈಕ್ವಲ್ ಟು ಐ ಎ. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ಏನಿದೆ ರೀ 2 5 1 3 ಇಟ್ಸ್ ಈಕ್ವಲ್ಸ್ ಟು ಐ ಅಂದರೆ 1 0 0 1 ಇಂಟು ಎ. ಓಕೆ, ಸೊ ನಮಗೆ ಇಲ್ಲಿ 1 ಬೇಕಲ್ವಾ, ಅದಕ್ಕೇನು ಮಾಡಬೇಕು, R1 ಕನ್ವರ್ಟ್ ಇಂಟು R1 ಮೈನಸ್ R2 ಅಂತ ಬರೀರಿ. ಓಕೆ, 2 ಮೈನಸ್ 1 ಅಂದರೆ 1 ಬರುತ್ತವೆ ನಮಗೆ. 1 5 5 ಮೈನಸ್ 3, 5 ಮೈನಸ್ 3 ಅಂದರೆ ಎಷ್ಟಾಗುತ್ತೆ, 2 ಆಗುತ್ತೆ. R2 ಯು ರೈಟ್ ಆ್ಯಸ್ ಇಟ್ ಈಸ್ 1 3. ಓಕೆ, ನೆಕ್ಸ್ಟ್ R1 ಅಂದರೆ ಏನಾದ್ರೆ R1 ಮೈನಸ್ R2 ಅದ ರೀ. 1 ಮೈನಸ್ 0 ಅಂದರೆ 1 ಆಗುತ್ತೆ, 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. ಯು ರೈಟ್ R2 ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಏನು ಬೇಕು ನಮಗೆ, ಇಲ್ಲಿ 0 ಬೇಕು. ಇಲ್ಲಿ 0 ಬೇಕಂದ್ರೆ ಏನು ಮಾಡಬೇಕು, R2 ಕನ್ವರ್ಟ್ ಇಂಟು R2 ಮೈನಸ್ R1. R2ದಾಗ R1 ಸಪ್ರೇಟ್ ಮಾಡಿರಿ, ಅವಾಗೆಲ್ಲ ನಮಗೆ 0 ಬರ್ತದೆ. ಇಲ್ಲಿ R1 ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, R2 ಅಂದರೆ ಎಷ್ಟು ಅದ ರೀ, R2 ಮೈನಸ್ R1 ಅದ. 1 ಮೈನಸ್ 1 ಅಂದರೆ 0 ಆಗುತ್ತೆ, 3 ಮೈನಸ್ 2 ಅಂದರೆ 1 ಆಗುತ್ತೆ. ಓಕೆ, ಸೊ ವಿಚ್ ಈಸ್ ಈಕ್ವಲ್ಸ್ ಟು R1 ಯು ರೈಟ್ ಆ್ಯಸ್ ಇಟ್ ಈಸ್. R2 ಅಂದರೆ R2 ಮೈನಸ್ R1 ಇದೆ, R2 ಅಂದರೆ R2 ಮೈನಸ್ R1 ಇದೆ, R2 ಮೈನಸ್ R1. 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. 1 ಮೈನಸ್ ಮೈನಸ್ 1 ಅಂದರೆ ಪ್ಲಸ್ 1 ಆಗುತ್ತೆ, ಅದು 2 ಆಗುತ್ತೆ ರೀ. ಓಕೆ, ಇಂಟು ಎ. ನಮಗೇನು ಬೇಕು, ಈಗ ಇಲ್ಲಿ 0 ಬೇಕು. 0 ಬೇಕಂದ್ರೆ ಏನು ಮಾಡಬೇಕು, R1 ಮೈನಸ್ 2 ಟೈಮ್ಸ್ ಆಫ್ R2 ಮಾಡೋಣ ಅಂತ. ವೆರಿ ಸಿಂಪಲ್ ಇದೆ. ಸೊ ಐ ರೈಟ್ ಹಿಯರ್ R1 ಕನ್ವರ್ಟ್ ಇಂಟು R1 ಮೈನಸ್ 2 ಟೈಮ್ಸ್ ಆಫ್ R2. ಓಕೆ, ಸೊ R1 ಮೈನಸ್ 2 ಟೈಮ್ಸ್ ಆಫ್ R2. 1 ಮೈನಸ್ 2 ಇಂಟು 0 ಅಂದರೆ 1 ಆಗುತ್ತೆ ಇದು. ನೆಕ್ಸ್ಟ್ ದಿಸ್ ಈಸ್ 2 ಮೈನಸ್ 2 ಇಂಟು 1 ಇಸ್ 2. 2 ಮೈನಸ್ 2 ಅಂದರೆ 0 ಆಗುತ್ತೆ. R2 ಯು ರೈಟ್ ಆ್ಯಸ್ ಇಟ್ ಈಸ್ ವಿಚ್ ಈಸ್ ಈಕ್ವಲ್ಸ್ ಟು R1 ಅಂದರೆ ಏನಂದರೆ R1 ಮೈನಸ್ 2 ಟೈಮ್ಸ್ ಆಫ್ R1. ಸೊ 1 ಮೈನಸ್ 2 ಟೈಮ್ಸ್ ಆಫ್ R2 ಅಂತ. 2 ಇಂಟು R2 ಅಂದರೆ ಎಷ್ಟದ ಇಲ್ಲಿ ಮೈನಸ್ 1 ಅದ, ಮೈನಸ್ 1. 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2. 1 ಪ್ಲಸ್ 2 ಅಂತಂದರೆ 3 ಆಗುತ್ತೆ, ಹೌದಲ್ರಿ. ಸೊ ನೆಕ್ಸ್ಟ್ ಅದೇ ಥರ ಮೈನಸ್ 1
ಮೈನಸ್ ಆಫ್ 2 ಟೈಮ್ಸ್ ಆಫ್ R2. ಓಕೆ, -1 -4 ಅಂದರೆ -5 ಆಗುತ್ತೆ ಇದು. ಸೊ ಯು ರೈಟ್ ದಿಸ್ R2 ಆ್ಯಸ್ ಇಟ್ ಈಸ್ -1 2 into A. Okay, so you can write here therefore A inverse is equals to, this is A inverse 3 -5 -1 2. ಹೌದಲ್ರಿ? ಓಕೆ, ಸೊ ನೆಕ್ಸ್ಟ್ 7th ಕ್ವಶನ್. ಕ್ವಶನ್ ಏನಿದೆ 3 1 5 2. ಓಕೆ, ಸೊ ದೆನ್ ಯು ಕ್ಯಾನ್ ರೈಟ್ ವಿ ನೋ ದಟ್ A equal to I. ಸೊ A ಮ್ಯಾಟ್ರಿಕ್ಸ್ ಏನಿದೆ ರೀ 3 1 5 2 which equals to I ಅಂದರೆ 1 0 0 1 into A ಮ್ಯಾಟ್ರಿಕ್ಸ್ ಯು ಕ್ಯಾನ್ ರೈಟ್. ಓಕೆ, ಸೊ ನಮಗೆ ಇಲ್ಲಿ 1 0 0 1 ಬೇಕು. 1 ಬೇಕಲ್ವಾ? 1 ಬೇಕಂದ್ರೆ ಏನು ಮಾಡಬೇಕಿಲ್ಲಿ? ಯು ಕ್ಯಾನ್ ರೈಟ್ ಹಿಯರ್ R1 ಕನ್ವರ್ಟ್ ಇಂಟು 2 ಟೈಮ್ಸ್ ಆಫ್ R1 ಮೈನಸ್ R2. ಇದಕ್ಕೆ 2 ದಿಂದ ಮಲ್ಟಿಪ್ಲೈ ಮಾಡಿರಿ 6 ಆಗುತ್ತೆ. ಮೈನಸ್ R2 ಮಾಡಿರಿ -5 ಮಾಡಿರಿ. 6 -5 ಅಂದರೆ 1 ಬರುತ್ತಲ್ವ? ಕರೆಕ್ಟ್. ಸೊ ದಿಸ್ ಈಸ್ 1. ಇದು 2 ಟೈಮ್ಸ್ ಆಫ್ R1 2 ಮೈನಸ್ ಆಫ್ R2 ಅಂದರೆ 2 - 2 ಅಂದರೆ 0 ಬರುತ್ತೆ ನೋಡಿರಿ. ನೆಕ್ಸ್ಟ್ ಯು ರೈಟ್ ದಿಸ್ ಆ್ಯಸ್ ಇಟ್ ಈಸ್ 5 2 ವಿಚ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ R1 ಮೈನಸ್ R2. 2 ಇಂಟು 1 2 -0 ಅಂದರೆ 2ನೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 2 ಇಂಟು 0 0 ಮೈನಸ್ R2 ಎಷ್ಟು ಅದ ರೀ 1 ಅದ, ಇದು -1 ಆಗುತ್ತೆ. R2 ರೈಟ್ ಆ್ಯಸ್ ಇಟ್ ಈಸ್ ಇಂಟು A. ಓಕೆ, ಸೊ ನೆಕ್ಸ್ಟ್ ಏನು ಬೇಕು ನಮಗಿಲ್ಲಿ? ಇಲ್ಲಿ 0 ಬೇಕು. ಓಕೆ, R2 ಈಕ್ವಲ್ ಟು R2 ಕನ್ವರ್ಟ್ ಇಂಟು R2 ಮೈನಸ್ 5 ಟೈಮ್ಸ್ ಆಫ್ R1. R2ದಾಗ 5 ಟೈಮ್ಸ್ ಆಫ್ R1 ಸಬ್ಟ್ರಾಕ್ಟ್ ಮಾಡಿರಿ 0 ಬರ್ತದೆ. ರೈಟ್ R1 ಆ್ಯಸ್ ಇಟ್ ಈಸ್ 5 - 5 ಅಂತಂದರೆ 0 ಆಗುತ್ತೆ. ರೈಟ್ ದಿಸ್ ಆ್ಯಸ್ ಇಟ್ ಈಸ್ ಬಿಕಾಸ್ ಹಿಯರ್ ಇಟ್ ಈಸ್ 0, ಯಾಕಂದರೆ ಇಲ್ಲಿ 0 ಇದೆಲ್ಲ. ಸೊ R2 ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ 2 -1 0 ಮೈನಸ್ 5 ಟೈಮ್ಸ್ R2 ಅಂತ 5 ಇಂಟು 0 R2 ಅಂದರೆ 0 ಇದೆಲ್ಲ -5 ಟೈಮ್ಸ್ ಆಫ್ R1 ಅಂದರೆ 2 ಇದೆ. 5 2 is 10 ಆಗುತ್ತೆ. -10 ಯು ಕ್ಯಾನ್ ರೈಟ್. ಓಕೆ, ಸೊ ನೆಕ್ಸ್ಟ್ 1 ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ 5 ಇಂಟು 1 ಇಸ್ 5 5 + 1 6 ಆಗುತ್ತೆ ಇಂಟು A. ಇಲ್ಲಿ ಏನು ಬೇಕು ನಮಗೆ? 1 ಬೇಕು. ಸೊ ಇದಕ್ಕೆ 2 ದಿಂದ ಡಿವೈಡ್ ಮಾಡಿರಿ. ಹೌದಾ? R2 ಕನ್ವರ್ಟ್ ಇಂಟು R2 by 2, ರೈಟ್. ಸೊ 1 0 0 1, ಯಾಕಂದರೆ 2 ದಿಂದ ಡಿವೈಡ್ ಮಾಡಿದ್ರೆ 1 ಬರ್ತದೆ. ಹೌದಾ? ವಿಚ್ ಇಸ್ ಈಕ್ವಲ್ಸ್ ಟು 1 0 0 2 ದಿಂದ ಡಿವೈಡ್ ಮಾಡಿದ್ರೆ ಇದಕ್ಕೆ 1 ಬರ್ತದೆ. ಓಕೆ, ಸೊ ಯು ರೈಟ್ R1 ಆ್ಯಸ್ ಇಟ್ ಈಸ್ 2 - 1 -10/2 ಅಂತಂದರೆ -5 ಆಗುತ್ತೆ. ನೆಕ್ಸ್ಟ್ 6/2 ಅಂತಂದರೆ 3 ಆಗುತ್ತೆ. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ದೇರ್ ಫೋರ್ A inverse is equals to this matrix you can write 2 -5 -1 3. Okay, so next I will go to 8th question. ಏನಿದೆ ರೀ ಕ್ವಶನ್? A is equals to 4 5 3 4. Then you can write here we know that A equal to I, right? A matrix you can write down 4 5 3 4 which equals to 1 0 0 1 ಇಂಟು E. ಇಲ್ಲಿ ನಮಗೆ 1 ಬೇಕಲ್ರಿ. ಸೊ R1 ಕನ್ವರ್ಟ್ ಇಂಟು R1 ಮೈನಸ್ R2. R1ದಾಗ R2 ಸಬ್ಟ್ರಾಕ್ಟ್ ಮಾಡಿರಿ. 4 - 3 ಅಂದರೆ 1 ಆಗುತ್ತೆ. 5 - 4 ಅಂದರೆ 1 ಆಗುತ್ತೆ. ಸೊ ರೈಟ್ ದಿಸ್ ಆ್ಯಸ್ ಇಟ್ ಈಸ್ 3 4 1 - 0 ಅಂದರೆ 1 0 - 1 ಅಂದರೆ -1 ಆಗುತ್ತೆ. ದಿಸ್ R2 ರೈಟ್ ಆ್ಯಸ್ ಇಟ್ ಈಸ್ ಇಂಟು E. ಓಕೆ, ಸೊ ಈಗ ನಮಗಿಲ್ಲಿ 0 ಬೇಕಲ್ವಾ? R2 ಕನ್ವರ್ಟ್ ಇಂಟು R2 minus 3 times of R1. So you write 1 as it is. 3 minus 3 ಅಂದರೆ 0 ಆಗುತ್ತೆ. 4 minus 3 ಅಂದರೆ 1 ಆಗುತ್ತೆ. Which is equals to, you write as it is. Okay, R2 minus 3 times of R1 ಅಂತಂದರೆ -3 ಆಗುತ್ತೆ. ನೆಕ್ಸ್ಟ್ R2 ಅಂದರೆ 1 ಇದೆ, ಮೈನಸ್ ಆಫ್ ಮೈನಸ್ ಪ್ಲಸ್ 1 + 3 ಅಂದರೆ 4 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 0 ಬೇಕಲ್ರಿ. ಸೊ R2 convert into R2 minus R1. So then 1 you can write. Okay, ಐ ಆಮ್ ಸಾರಿ, ನಮಗೆ ಇಲ್ಲಿ R1 ಅಲ್ಲಿ 0 ಬೇಕು, R2 ಅಲ್ಲಿ ಅಲ್ಲ. ಓಕೆ, ಸೊ R1 - R2 ಮಾಡಿರಿ. 1
1 you write as it is, 1 minus 0 ಅಂತಂದರೆ 0 ಆಗುತ್ತೆ. This you write as it is. ಓಕೆ, this equals to R1 minus R2 ಅಂತ. 1 minus of minus 3 ಅಂತಂದರೆ ಪ್ಲಸ್ 4 ಆಗುತ್ತೆ. 1 minus 4 ಅಂತ minus 1 minus 4 minus 5 ಆಗುತ್ತೆ. ಓಕೆ, this you write as it is into A. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ therefore A inverse is equals to 4 minus 5 minus 3 4. Okay, this is the required result. Next, 9th question. A is given matrix 3 10 2 7. You can write here, we know that A equal to IA. ಹೌದಾ? ಸೊ A matrix ಬರೀರಿ 3 10 2 7 which equals to I ಅಂದರೆ ಏನದ 1 0 0 1 into A. You can write as it is. ಓಕೆ, ನಮಗೆ ಇಲ್ಲಿ ಏನು ಬೇಕು ರೀ? 1 ಬೇಕು. 1 ಬೇಕಂದ್ರೆ 2 ಸಬ್ಟ್ರಾಕ್ಟ್ ಮಾಡಿರಿ. ಹೌದಾ? ಸೊ ಯು ಕ್ಯಾನ್ ರೈಟ್ ಹಿಯರ್ R1 ಕನ್ವರ್ಟ್ ಇಂಟು R1 ಮೈನಸ್ R2. R1ದಾಗ R2 ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, 3 ಮೈನಸ್ 2 ಅಂತಂದರೆ 1 ಆಗುತ್ತೆ. 10 ಮೈನಸ್ 7 ಅಂತಂದರೆ 3 ಆಗುತ್ತೆ. ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಇಟ್ ಈಸ್ 2 7. ಹಾಂ, ಸೊ ಇಲ್ಲಿ 1 ಮೈನಸ್ 0 ಅಂದರೆ 1 ಆಗುತ್ತೆ. 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. R2 ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ನಮಗೇನು ಬೇಕು? 0 ಬೇಕು. ಹೌದಲ್ರಿ? ಸೊ R2 ಇದ್ದಲ್ಲಿ 0 ಬೇಕು ಅಂದರೆ ಏನು ಮಾಡಬೇಕು? R2 ಮೈನಸ್ 2 ಟೈಮ್ಸ್ ಆಫ್ R1 ಮಾಡಿರಿ. ಸೊ R1 ಇಲ್ಲಿ ಆ್ಯಸ್ ಇಟ್ ಈಸ್ ಬರೀರಿ. ಸೊ 2 ಮೈನಸ್ ಆಫ್ 2 ಅಂತಂದರೆ 0 ಆಗುತ್ತೆ. 7 ಮೈನಸ್ 6 ಅಂತಂದರೆ ಇಟ್ ಈಸ್ 1. ಓಕೆ, ವಿಚ್ ಈಕ್ವಲ್ಸ್ ಟು R1 ರೈಟ್ ಆ್ಯಸ್ ಇಟ್ ಈಸ್ 1 ಮೈನಸ್ 1. R2 ಅಂದರೆ 0 ಇದೆನಾ? ಮೈನಸ್ 2 ಟೈಮ್ಸ್ ಆಫ್ R1 ಅಂತಂದರೆ ಮೈನಸ್ 2 ಆಗುತ್ತೆ. R2 ಮೈನಸ್ ಆಫ್ ಮೈನಸ್ ಈಸ್ ಪ್ಲಸ್. ಇಟ್ ಈಸ್ 2 ಪ್ಲಸ್ 1 ಈಸ್ 3. ಓಕೆ, ಇಂಟು A. ನೆಕ್ಸ್ಟ್ ನೋಡ್ರಿ, ಇಲ್ಲಿ 0 ಬೇಕು ನಮ್ಗೆ. ಹೌದಾ? ಸೊ R1ಅಲ್ಲಿ 0 ಬೇಕು ಅಂತಂದರೆ R1 ಮೈನಸ್ 3 ಟೈಮ್ಸ್ ಆಫ್ R2 ಮಾಡಿ. 1 0 ಆಗುತ್ತೆ. ಯಾಕಂತಂದರೆ 3 ಮೈನಸ್ ಆಫ್ 3 ಟೈಮ್ಸ್ ಆಫ್ R2 ಅಂದರೆ 1 ಇದೆ ಅಲ್ಲ, ಮೈನಸ್ 3 ಇಂಟು 1 ಅಂದರೆ ಮೈನಸ್ 3 ಆಗುತ್ತೆ. ಪ್ಲಸ್ 3 0 ಆಗುತ್ತೆ. 0 1 ವಿಚ್ ಇಸ್ ಈಕ್ವಲ್ಸ್ ಟು, ನೋಡಿರಿ R1 ಇದೆನಾ? R1 ಅಂದರೆ 1 ಇದೆನಾ? R1 ಅಂದರೆ 1 ಇದೆ. ಮೈನಸ್ 3 ಟೈಮ್ಸ್ ಆಫ್ R2 ಅಂದರೆ ಮೈನಸ್ 2 ಇದೆ ನೋಡಿರಿ. 3 2 ಜ 6 ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇದು 7 ಆಗುತ್ತೆ. 7 ಬರೀರಿ. ಓಕೆ, ನೆಕ್ಸ್ಟ್ ಮೈನಸ್ 1 ಮೈನಸ್ 3 ಇಂಟು 3 9 ಆಗುತ್ತೆ. ಮೈನಸ್ 1 ಮೈನಸ್ 9 ಅಂತಂದರೆ ಮೈನಸ್ 10 ಆಗುತ್ತೆ ನೋಡಿರಿ. ಯು ರೈಟ್ ದಿಸ್ ಆ್ಯಸ್ ಇಟ್ ಈಸ್ ಮೈನಸ್ 2 3 ಆ್ಯಸ್ ಇಟ್ ಈಸ್. ಓಕೆ, ಇಂಟು A. ಸೊ ಯು ಕ್ಯಾನ್ ರೈಟ್ ಹಿಯರ್ therefore A inverse is equals to this matrix. You can write 7 minus 2 minus 10 3. Okay, this is the required matrix. So next I will go to 10th question. 10th question ಅಲ್ಲಿ ನೋಡ್ರಿ, ಏನು ಕೊಟ್ಟಿದ್ರಂತ? A matrix 3 minus 1 minus 4 2. ಓಕೆ, ಸೊ ದೆನ್ ಯು ಕ್ಯಾನ್ ರೈಟ್, ವಿ ನೋ ದಟ್ A is equals to I. ಹೌದಾ? ಸೊ A matrix ಬರೀರಿ ಈಕ್ವಲ್ ಟು I ಅಂದರೆ 1 0 0 1 ಇಂಟು E. ಇಲ್ಲಿ ರೋ ಆಪ್ರೇಷನ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ, ಹಾಗಾಗಿ ಇಲ್ಲಿ ಕಾಲಮ್ ಆಪ್ರೇಷನನ್ನು ಯೂಸ್ ಮಾಡೋಣ ಅಂತ್ರಿ. ಓಕೆ, C1 ಕನ್ವರ್ಟ್ ಇಂಟು C1 ಪ್ಲಸ್ 2 ಟೈಮ್ಸ್ ಆಫ್ C2. ಓಕೆ, C1 ಪ್ಲಸ್ 2 ಟೈಮ್ಸ್ ಆಫ್ C2 ಮಾಡಿರಿ. ಅವಾಗ ನಿಮಗೆ ಇಲ್ಲಿ 1 ಬರ್ತದೆ. ಹೌದಾ? ಸೊ ದಿಸ್ ಈಸ್ 1. C2 ಆ್ಯಸ್ ಇಟ್ ಈಸ್ ಬರ್ಕೋಬೇಕು ನೋಡ್ರಿ. ಇಲ್ಲಿ ನೀವು C2 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. C1 ಅಂದರೆ ಎಷ್ಟದ? 3 ಅದ. ಮೈನಸ್ ಇಂಟು ಮೈನಸ್ 2, 3 ಮೈನಸ್ 2 ಅಂದರೆ 1 ಬರ್ತದೆ. ಸೊ ಅದೇ ಥರ ಇಲ್ಲಿ ಎಷ್ಟದ? ಮೈನಸ್ 4 ಅದ ರೀ. ಹೌದಾ? 2 ಇಂಟು 2 4, ಮೈನಸ್ 4 ಪ್ಲಸ್ 4 ಅಂದರೆ 0 ಬತ್ತು ನೋಡಿರಿ. ಓಕೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು ದಿಸ್ ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ 1. ಆ್ಯಸ್ ಇಟ್ ಈಸ್ ಬರೀಬೇಕಂದ್ರೆ 2 ಇಂಟು 0 ಅಂದರೆ 0 ಆಗುತ್ತೆ. 0 ಪ್ಲಸ್ 1 ಅಂದರೆ 1 ಆಗುತ್ತೆ. ನೆಕ್ಸ್ಟ್ ಇದು 0 ಪ್ಲಸ್ 2 ಇಂಟು 1 2 ಆಗುತ್ತೆ. 0 ಪ್ಲಸ್ 2 ಅಂದರೆ 2 ಆಗುತ್ತೆ. C2 ರೈಟ್ ಆ್ಯಸ್ ಇಟ್ ಈಸ್ 0 1. ಓಕೆ, ಇಂಟು A ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಸೊ ನೆಕ್ಸ್ಟ್ ಏನು ಬೇಕು? ಇಲ್ಲಿ ನಮಗೆ ಇಲ್ಲಿ 0 ಬೇಕು. ಹೌದಾ? ಸೊ C2 0 ಬೇಕಲ್ಲ, ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ C2 ಪ್ಲಸ್ C1 ಮಾಡಿರಿ. C2 ಪ್ಲಸ್ C1 ಮಾಡಿರಿ. ಸೊ C1 ಯು ರೈಟ್ ಆ್ಯಸ್ ಇಟ್ ಈಸ್ 1 0. C2 ಅಂದರೆ ಎಷ್ಟದ? ಮೈನಸ್ 1 ಅದ, ಪ್ಲಸ್ 1. ಮೈನಸ್ 1 ಪ್ಲಸ್ 1 ಅಂದರೆ 0 ಆಗುತ್ತೆ. ದಿಸ್ ಯು ಕ್ಯಾನ್ ರೈಟ್ 2 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ C1 ಯು ರೈಟ್ ಆ್ಯಸ್ ಇಟ್ ಈಸ್. ಓಕೆ, C2 ಅಂದರೆ ಏನಾದರೆ C2 ಪ್ಲಸ್ C1. 1 ಪ್ಲಸ್ 0 ಅಂದರೆ 1 ಆಗುತ್ತೆ. 2 ಪ್ಲಸ್ 1 ಅಂದರೆ 3 ಆಗುತ್ತೆ. ಇಂಟು A. ನಮಗೆ ಇಲ್ಲಿ ಎಷ್ಟು ಬೇಕು ರೀ? ಈಗ ಇಲ್ಲಿ 1 ಬೇಕು. ಏನು ಮಾಡಬೇಕು? ಇದಕ್ಕೆ 2ದಿಂದ ಡಿವೈಡ್ ಮಾಡಬೇಕು. ಓಕೆ, C2
ಬಿಲಾಂಗ್ಸ್ ಟು C2/2 ಅಂತ ಬರೀರಿ. ಓಕೆ, ಸೊ C1 you write as it is 1 0 0 1 which is equals to C1 you write as it is 1 2 next 1/2 3/2. Okay, into A. So you can write here therefore A inverse is equals to 1 1/2 2 3/2. This is the required matrix. Question ಏನಿದೆ, A equal to 2 minus x 1 minus 2. Okay, so you can write here, we know that A equal to I. First I will write here A matrix 2 minus x 1 minus 2 which equals to I ಅಂದರೆ 1 0 0 1 ಇದೆ into A I can write. ನೆಕ್ಸ್ಟ್ R1. ಇವಾಗ R1 ಏನು ಮಾಡ್ಬೇಕು ನಾವಿಲ್ಲಿ 1 ಬರಬೇಕಲ್ಲ. ಸೊ R1 ಮೈನಸ್ R2 ಮಾಡ್ಕೊಳ್ರಿ. 2 1 ಮೈನಸ್ ಮಾಡಿದ್ರೆ 1 ಬರುತ್ತಲ್ವ. ಸೊ 2 ಮೈನಸ್ 1 ಅಂದರೆ 1 ಆಗುತ್ತೆ. ಮೈನಸ್ 6 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಮೈನಸ್ 6 ಪ್ಲಸ್ 2 ಅಂತಂದರೆ ಮೈನಸ್ 4 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ 1 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. 0 1 ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್ ಇಂಟು A. ಓಕೆ, ಸೊ ನೆಕ್ಸ್ಟ್ ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್, ಇದನ್ನು ಆ್ಯಸ್ ಇಟ್ ಈಸ್ ಬರೀರಿ. ಯಾಕಂದ್ರೆ ನಾವಿಲ್ಲಿ ಬರೀ R1 ಅಷ್ಟೇ ಚೇಂಜ್ ಮಾಡ್ಕೊಳ್ಕತ್ತೀವಿ. ಇವಾಗ ಏನು ಬೇಕು ನಮಗೆ, R2 ಅಲ್ಲಿ ಇಲ್ಲಿ 0 ಬೇಕು. ಸೊ R2 ಪ್ಲಸ್ ಯು ಕ್ಯಾನ್ ರೈಟ್ ಹಿಯರ್ ಮೈನಸ್, ಇದರಲ್ಲಿ ಇದು ಸಪ್ರೇಟ್ ಮಾಡಬೇಕಲ್ಲ. ಸೊ R2 ಅಲ್ಲಿ 1 ಮೈನಸ್ ಮಾಡಿದರೆ ನಮಗೆ 0 ಬರ್ತದೆ. ಸೊ ನಾವು ಯು ಕ್ಯಾನ್ ರೈಟ್ R1 ಆ್ಯಸ್ ಇಟ್ ಈಸ್. R1 ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ರಿ. 1 ಮೈನಸ್ 1 ಅಂದರೆ 0 ಆಗುತ್ತೆ. ಓಕೆ, ಮೈನಸ್ 2 ಮೈನಸ್ ಆಫ್ ಮೈನಸ್ ಪ್ಲಸ್ 4 ಪ್ಲಸ್ 4 ಮೈನಸ್ 2 ಅಂತಂದರೆ ಪ್ಲಸ್ 2 ಆಗುತ್ತೆ. ಓಕೆ, ವಿಚ್ ಇಸ್ ಈಕ್ವಲ್ಸ್ ಟು R1 ಯು ರೈಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ R2 ಅಂದರೆ ಎಷ್ಟು ಅದ ರೀ, R2 ಅಂತಂದರೆ R2 ಮೈನಸ್ R1 0 ಮೈನಸ್ 1 ಅಂದರೆ ಮೈನಸ್ 1 ಆಗುತ್ತೆ. ನೆಕ್ಸ್ಟ್ R2 ಅಂದರೆ 1 ಇದೆ, ಮೈನಸ್ ಆಫ್ ಮೈನಸ್ 1 ಪ್ಲಸ್ 2 ಆಗುತ್ತೆ ಇಂಟು A. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾವಿಲ್ಲಿ 0 ತರಬೇಕು. ಹೆಂಗೆ ಮಾಡ್ಬೇಕ್ರೆ 0 ಬರಬೇಕಂದ್ರೆ, ಸೊ ಯು ಕ್ಯಾನ್ ರೈಟ್ ಹಿಯರ್ R1 ಕನ್ವರ್ಟ್ ಇಂಟು R1 ಪ್ಲಸ್ 2 ಟೈಮ್ಸ್ ಆಫ್ R2. R1 ಪ್ಲಸ್ 2 ಟೈಮ್ಸ್ ಆಫ್ R2. ಓಕೆ, ಸೊ 1 ಪ್ಲಸ್ 2 ಟೈಮ್ಸ್ ಆಫ್ R2 ಅಂದರೆ 0 ಇದೆ. 2 ಟೈಮ್ಸ್ ಆಫ್ 0 ಅಂದರೆ 0ನೇ ಆಗುತ್ತೆ. ಸೊ ಹಾಗಾಗಿ ಇದನ್ನು 1 ಅಂತ ಆ್ಯಸ್ ಇಟ್ ಈಸ್ ಬರೀರಿ. ಮೈನಸ್ 4 ಪ್ಲಸ್ 4 0 ಆಗುತ್ತೆ. ನೆಕ್ಸ್ಟ್ ಯು ರೈಟ್ R2 ಆ್ಯಸ್ ಇಟ್ ಈಸ್ ವಿಚ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ 2 ಟೈಮ್ಸ್ ಆಫ್ R2. R1 ಅಂದರೆ 1 ಇದೆ, ಮೈನಸ್ 2 1 ಮೈನಸ್ 2 ಅಂತಂದರೆ ಮೈನಸ್ 1 ಆಗುತ್ತೆ. ಮೈನಸ್ 1 ಪ್ಲಸ್ 4 ಅಂತಂದರೆ ಇಲ್ಲಿ ನಮಗೆ ಪ್ಲಸ್ 3 ಉಳಿತದೆ ರೀ, ಹೌದಾ. ಸೊ ಯು ರೈಟ್ ಆ್ಯಸ್ ಇಟ್ ಈಸ್ R2 ಇಂಟು A. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನಮಗೆ 1 ಬರಬೇಕು R2 ಅಲ್ಲಿ, ಹೌದಾ. ಸೊ ಯು ಕ್ಯಾನ್ ರೈಟ್ ಹಿಯರ್ R2 ಕನ್ವರ್ಟ್ ಇಂಟು R2/2. ಇದಕ್ಕೆ 2ದಿಂದ ಡಿವೈಡ್ ಮಾಡಿರಿ, ನಿಮಗೆ 1 ಬರ್ತದೆ. 1 0 0 1 ವಿಚ್ ಇಸ್ ಈಕ್ವಲ್ಸ್ ಟು R1 ಯು ರೈಟ್ ಆ್ಯಸ್ ಇಟ್ ಈಸ್ ಮೈನಸ್ 1 3 R2 2ದಿಂದ ಡಿವೈಡ್ ಮಾಡಬೇಕು. 1/2 3/2 ಆಗುತ್ತೆ ಇಂಟು A, ಹೌದಲ್ರಿ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್. ಸೊ 2/2 ಅಂದರೆ ಎಷ್ಟಾಗುತ್ತೆ, ಇದು 1 ಆಗುತ್ತೆ. 2/2 ಇದೆ ಅಲ್ರಿ, 1 ಆಗುತ್ತೆ. ಸೊ ಯು ಕ್ಯಾನ್ ರೈಟ್ ಹಿಯರ್ A ಇನ್ವರ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 1 3 ಮೈನಸ್ 1/2 ಆ್ಯಂಡ್ 1. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಗೋ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ಏನಿದೆ ರೀ, 6 ಮೈನಸ್ 3 ಮೈನಸ್ 2 1. ಓಕೆ, ಸೊ ಯು ಕ್ಯಾನ್ ರೈಟ್ ಹಿಯರ್ ವಿ ನೋ ದಟ್ A ಇಸ್ ಈಕ್ವಲ್ಸ್ ಟು I. A ಅಂದರೆ ಏನದ, 6 ಮೈನಸ್ 3 ಮೈನಸ್ 2 1 ಇದೆ. I ಅಂದರೆ 1 0 0 1 ಇಂಟು A ಯು ಕ್ಯಾನ್ ರೈಟ್ ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ ನೋಡ್ರಿ, ನಮಗಿಲ್ಲಿ 1 ಬರ್ತಾ ಇಲ್ಲ, ಏನು ಮಾಡಿದ್ರು 1 ಬರ್ತಾ ಇಲ್ಲ. ಸೊ ಹಾಗಾಗಿ ಏನು ಬರ್ತಾ ಅದನ್ನು ಮಾಡಿರಿ. ಕಡೆ 0 ಆದರೆ ತರಿಸ್ರಿ, 1 ಬರಲಿಲ್ಲ ಅಂತಂದರೆ. ಓಕೆ, R1 ಕನ್ವರ್ಟ್ ಇಂಟು R1 ಪ್ಲಸ್ 3 ಟೈಮ್ಸ್ ಆಫ್ R2. R1 ಪ್ಲಸ್ 3 ಟೈಮ್ಸ್ ಆಫ್ R2 ಮಾಡಿರಿ. ಅವಾಗೇನು ಬರ್ತದೆ ನೋಡಿರಿ, 0 ಆಗುತ್ತೆ. 6 ಮೈನಸ್ 6 ಅಂದರೆ 0 ಆಗುತ್ತೆ. ಮೈನಸ್ 3 ಪ್ಲಸ್ 3 ಅಂತಂದರೆ ಮತ್ತೆ 0 ಆಗುತ್ತೆ. ದಿಸ್ ಯು ರೈಟ್ ಆ್ಯಸ್ ಇಟ್ ಈಸ್ ಮೈನಸ್ 2 1 ವಿಚ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ 3 ಟೈಮ್ಸ್ ಆಫ್ R2. 1 ಇಂಟು 0 ಅಂದರೆ 1 ಪ್ಲಸ್ 3 ಇಂಟು 0 ಅಂದರೆ 0ನೇ ಆಗುತ್ತೆ. 1 ಪ್ಲಸ್ 0 ಅಂತಂದರೆ 1, ದಿಸ್ ಪ್ಲಸ್ 3 ಆಗುತ್ತೆ, ಹೌದಲ್ರಿ. ಸೊ ಇದು 0 1 ಇಂಟು A. ಬಟ್ ಇಲ್ಲಿ ನಮಗೆ ಒಂದು ರೋ ಅಲ್ಲಾದರೂ ಅಥವಾ ಒಂದು ಕಾಲಮ್, ಒಂದು ಫುಲ್ ರೋ ಅಥವಾ ಒಂದು ಫುಲ್ ಕಾಲಮ್ ನಿಮಗೆ 0 ಬಂತು ಅಂತಂದರೆ ಇಲ್ಲಿ ನಮಗೆ A ಇನ್ವರ್ಸ್ ಎಕ್ಸಿಸ್ಟ್ ಆಗಂಗಿಲ್ಲ. ಸೊ ಅದಕ್ಕೆ ನೀವು ಈ ಥರ ಬರೀರಿ, ರೋ R1 ಈಸ್ 0, ಸೊ A ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೀರಿ. ಯಾವಾಗ ಅಂತಂದರೆ ಇಫ್ ಎನಿ ಒನ್
or more rows or columns has all elements 0, then it does not exist inverse anta bariri. Okay, so dear students, I hope you understood. Please you can share this video links to your friends as soon as possible. Thank you so much.